ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದೆಲ್ಲ ಪುಸ್ತಕಗಳು ನಿಷ್ಪ್ರಯೋಜಕ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಅವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಪ್ರತಿಯೊಬ್ಬರಿಗೂ ದುಷ್ಟ ಚಟಗಳಿಗೆ ದಾಸರಾಗಿರೋರಿಗೆ ಅದರಿಂದ ಹೊರಗೆ ಬರುವಂಥ ವಿಚಾರ ಅವ್ರಿಗೆ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರುತ್ತೆ ಗುರುಗಳೇ. ಆದರೆ ಯಾವ ರೀತಿ ಬರೋದು, ಹೇಗೆ ಬರೋದು ಅನ್ನುವಂಥ ವಿಚಾರ ಗೊತ್ತಿರಲ್ಲ. ಈ ದುಷ್ಟಚಟಗಳ ದಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಮಾರ್ಗ ಆದರೂ ಇದೆಯಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಎಲ್ಲವೂ ನಮಗೆ ಗೊತ್ತು ಅಂತಕ್ಕಂತಹ ವಿಚಾರ ಇದೆ. ಎಷ್ಟು ಸಾಧ್ಯ ಅಷ್ಟು ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಕೂಡ ಇದೆ. ಆದರೆ ಕೆಲವೊಂದು ವಿಷಯದಲ್ಲಿ ಮಾತ್ರ ನಮಗೆ ಕೊರತೆ ಇದೆ. ಕೊರತೆ ಯಾವುದು ಅಂದರೆ ತೃಪ್ತಿ ಇಲ್ಲದ ಜೀವನ. ಖಂಡಿತ ಹೌದು, ಎಲ್ರಿಗೂ ಇದೆಯಲ್ಲ. ಹೌದು, ತೃಪ್ತಿ ಇಲ್ಲದ ಜೀವನವೇ ನಮ್ಮ ಕುಟುಂಬದ ಕೊರತೆ. ಈ ಕೊರತೆಯಾಗಿಯೇ ಉಳಿದಿದೆಯಲ್ಲ, ಯಾಕಪ್ಪ? ಯಾರನ್ನ ಕೇಳೋದು ಕಷ್ಟ. ಯಾರನ್ನು ಕೇಳೋದು ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಮ್ಮ. ಕೆಲವರು ಕೈ ನೋಡಿ ಭವಿಷ್ಯ ಹೇಳ್ತಾರೆ. ಹೌದು, ಕೈಯೇ ಇಲ್ಲ ಅವನಿಗೆ, ಭವಿಷ್ಯ ಹೇಗೆ ಹೇಳೋದು? ಇನ್ನು ಕೆಲವರಿಗೆ ಹುಟ್ಟಿದ್ದೇನೂ ಗೊತ್ತಿಲ್ಲ, ಇವ್ರಿಗೆ ಭವಿಷ್ಯ ಏನು? ಈಗ ಅವ್ರಿಗೆ ಭವಿಷ್ಯ ಬೇಡವಾ? ಹಾಗಾದರೆ ಬೇಕು ಗುರುಗಳೇ, ಪ್ರತಿಯೊಬ್ಬರಿಗೂ ಬೇಕಿರುವಂಥ ವಿಚಾರ. ಮತ್ತು ಹಾಗಿದ್ದ ಮೇಲೆ ಭವಿಷ್ಯವನ್ನೇ ನಂಬಿದ್ದೀವಿ, ಭವಿಷ್ಯನೇ ಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ಕೇಳ್ತೀನಿ. ಸಾಧ್ಯನೇ ಇಲ್ಲ ಗುರು. ಅವನ ಕೈಯೇ ಇಲ್ಲ, ಭವಿಷ್ಯ ಹೆಂಗೆ ಹೇಳೋದು? ಹುಟ್ಟಿದ್ದೇನೋ ಆಧಾರವೇ ಇಲ್ಲ, ಭವಿಷ್ಯ ಹೆಂಗೆ ಹೇಳೋದು? ಹಾಗಿದ್ದ ಅವ್ರು ಬದುಕಿಲ್ವಾ, ನೆಮ್ಮದಿಯಾಗಿಲ್ವಾ, ಖುಷಿಯಾಗಿಲ್ವಾ? ಏನೋ ಒಂದಿದ್ದಾರೆ. ಹೌದು. ಯಾಕೆ ಈ ಉದಾಹರಣೆ ಹೇಳಿದೆ ಅಂದರೆ, ನೀನೀಗ ಒಂದು ಸುಭಾಷಿತವಾದ ಒಂದು ಪದವನ್ನು ಹೇಳಿದೆ. ಮೇಲ್ ನೋಡಿಕೊಂಡೇ ಬದುಕ್ತಾ ಇದ್ದೀವಿ ನಾವು, ಒಳಗಡೆ ಹೋಗೇ ಇಲ್ಲ. ನಮ್ಮ ಜೀವನ ಎಲ್ಲ ಇಷ್ಟೇ. ಹೌದು. ಇದು ಆಗಬಾರ್ದು. ಈ ಅಕೌಂಟ್ ಓಪನ್ ಆಗಬೇಕು. ಈ ಅಕೌಂಟ್ ಓಪನ್ ಆಗಬೇಕು ಅಂದರೆ ಮದುವೆ ಆಗತಕ್ಕಂತಹ ಹೆಣ್ಣು, ಮದುವೆ ಆಗುವಂಥ ಹೆಣ್ಣಿಗೆ ಯಾವ ರೀತಿಯ ಒಂದು ವಿಚಾರ ಬೇಕಾಗತ್ತೆ? ಮದುವೆಗೆ ಅರ್ಹತೆಯಾಗಿರತಕ್ಕಂತಹ ಒಂದು ಸ್ಥಿತಿಗೆ ತಗೊಂಡ್ರೆ ಏನು ಬೇಕಾಗತ್ತಲ್ಲಿ? ಏನಾದ್ರು ಹೇಳಲಿಕ್ಕಾಗತ್ತಾ? ಮದುವೆಗೆ ರೆಡಿ, ಹುಡುಗಿನೂ ರೆಡಿ, ಹೇಳಿದ್ದು ರೆಡಿ, ಅಪ್ಪ ಅಮ್ಮನೂ ರೆಡಿ. ಈಗ ರೆಡಿ ಅನ್ನೋದಕ್ಕೆ ಅರ್ಹತೆಯ ಪತ್ರ ಬೇಕೊಂದು ಬೇಕಲ್ಲ? ಯಾವುದಿರ್ಬೋದಮ್ಮ? ಅರ್ಹತೆಯ ಪತ್ರ ಯಾವುದು? ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಲವ್ ಆರ್ ಅರೇಂಜ್ ಯಾವುದಾರು ಆಗಲಿ ಒಂದು ಅರ್ಹತಾ ಪತ್ರ ಬೇಕಾ ಬೇಡವಾ? ಬೇಕು ಗುರುಗಳೇ. ಯಾವುದದು? ದೇಹದಲ್ಲಿನ ಶಕ್ತಿ ಇರ್ಬೋದಾ ಗುರುಗಳೇ? ಅದಕ್ಕೆ ಹತ್ತಿರವಾಗಿರ್ತಕ್ಕಂತಹ ವಿಚಾರನೇ ಶಾಂತಿ. ಬೇಕಲ್ಲ ಹೆಣ್ಣಿಗೆ? ಹಾಂ ಗುರುಗಳೇ. ಈ ಶಾಂತತ್ವ ಅಂತಕ್ಕಂಥದ್ದು ಹೆಣ್ಣಿಗೆ ಸಿಕ್ಕಿದ್ರೆ ಜೀವನದಲ್ಲಿ ಕೊರತೆ ಅಂತಕ್ಕಂಥದ್ದೇ ಇರಲ್ಲ. ಹೌದು. ಯಾಕೆಂದರೆ ಏನಾದ್ರೂ ಯೋಚನೆ ಮಾಡಲ್ಲ. ದೇವ್ರ ಥರ ಇದು ಬಿಡು ಅಂತಾರೆ ಕೆಲವರು. ನೀನು ಮತ್ತೆ ಆಡಬೇಡ, ದೇವ್ರ ಥರ ಇದು ಬಿಡು ಅಂತಾರೆ. ಇದ್ದು ಬಿಡು ಅನ್ನೋರಿಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಹಂಗೆ ಹೇಳಿದ ತಕ್ಷಣ ಇರೋಕ್ಕಾಗತ್ತಮ್ಮ? ಅಂದರೆ ಎಲ್ಲ ಸಮಯದಲ್ಲೂ ಅದು ವರ್ಕೌಟ್ ಆಗಲ್ಲ ಅಲ್ವಾ ಗುರುಗಳೇ? ಏನು ಅಂದರೆ ಶಾಂತ ಸ್ವಭಾವವಾಗೇ ಇರಬೇಕು ಅನ್ನುವಂಥದ್ದು ಎಲ್ಲ ಸಮಯಕ್ಕೂ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಆದರೆ ಅದೆಷ್ಟೇ ಸತ್ಯವಾಗಿದ್ರೂ ಕೂಡ ಅದರಿಂದ ಏನು ವರ್ಕು ಆಗಲ್ಲ. ತಲೆ ಕೆಚ್ಕೊಳ್ಳೋದ, ಜಗಳ ಮಾಡೋದ, ಮನೆ ಬಿಟ್ಟು ಆಚೆ ಓಡಿಸೋದ ಆಗತ್ತಾ? ಆಗಲ್ಲ ಗುರುಗಳೇ. ಮತ್ತು ಆ ರಬ್ ಆಗೋದಕ್ಕಿನ್ನ ಮೌನ ಶಾಂತಿ ಬಂದಾಗ ಕುಟುಂಬದಲ್ಲಿ ಯಾರೇ ಆಗಿರಬಹುದು, ಒಂದಲ್ಲ ಒಂದು ದಿನ ಆ ಅಂತರಂಗದ ರಹಸ್ಯವನ್ನು ತೆರಿಬಹುದೇನೋ ಅಂದ್ಕೊಳ್ಳೋಣ. ಹಾಗಿದ್ದ ಮೇಲೆ ಈ ಶಾಂತತ್ವ ಎಲ್ರಿಗೂ ಇದೆಯಾ, ಬಂದಿದೆಯಾ? ಬರಬೇಕು, ಇಲ್ಲ ಜೀವನ ಚೆನ್ನಾಗಿರಲ್ಲ.
ಬರೋದಾದ್ರೆ ಏನು ಮಾಡಬೇಕು? ಅದನ್ನೇ ಹೇಳೋಣ. ಈ ಶಾಂತತ್ವ ಎಲ್ರಿಗೂ ಇಷ್ಟ, ಅದರಲ್ಲೂ ಹೆಣ್ಮಕ್ಳು ತುಂಬ ಇಷ್ಟ. ಹೌದು ಗುರುಗಳೇ. ಈಗ ಒಂದು ಸಣ್ಣ ಒಂದು ಕ್ಲೂ ಕೊಡಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಗ್ರಂಥಿಗಳು, ನರನಾಡಿಗಳು, ಮೊನ್ನೆ ಕೂಡ ವಿಚಾರ ಹೇಳಿದ್ವಿ. ಹೌದು. ಇದನ್ನು ನಾವು ಶಾಂತತ್ವವನ್ನು ಮಾಡುವ ರೀತಿಯಲ್ಲಿ ನಾವು ಬದುಕಬೇಕು. ಅಲ್ಲಿ ಬಂದರೆ ನೋಡಮ್ಮ, ಆಟೋಮೆಟಿಕ್ಕಾಗಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಯಾವುದು ಎಜುಕೇಷನ್ ಬೇಕಾಗಿಲ್ಲ, ಏನು ಪೂಜೆ ಇಲ್ಲ ಅಂದ್ರೂ ಅಂತರಂಗದ ಪೂಜೆ ನಡೀತಾ ಇರುತ್ತೆ. ಇದು ದೊಡ್ಡವ್ರಿಗೂ ಬೇಕು, ಮುಂದೆ ಹುಟ್ಟೋ ಮಗುಗೂ ಬೇಕು. ಅಂತರಂಗದ ಪೂಜೆ ಅದು ಹೇಗೆ ಮಾಡೋದು ಗುರುಗಳೇ? ಅಂತರಂಗದ ಪೂಜೆ ಅಂತ ಮಾಡೋಕ್ಕಾಗಲ್ಲ, ಗ್ರಹಿಸ್ಕೋಬೇಕು. ಯಾಕೆಂದರೆ ಕಣ್ಣು ಮುಚ್ಚಿದರೆ ನೀನು ಏನು ಪೂಜೆ ಮಾಡ್ತಾ ಇದೆಯೋ ಎಲ್ಲವೂ ಅರ್ಪಿತವಾಗ್ಬಿಡುತ್ತೆ. ಹೌದು. ಅದಕ್ಕೋಸ್ಕರವಾಗಿ ಎಷ್ಟೋ ಜನ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಮಾಡ್ತಾ ಇರ್ತಾರೆ, ಒಳ್ಳೆಯದಾಗಬೇಕು ಅಂಥೇಳಿ. ಈ ಮಹಾಲಕ್ಷ್ಮಿ ಅಂತಕ್ಕಂಥದ್ದಕ್ಕೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ತಿಲಕ ಕೊಡೋಣ. ಏನು ಹಂಗಾರೆ ನಾವು ಇದು ಮಾಡ್ತಾ ಇರೋದು ಎಷ್ಟು ಸರಿ ತಪ್ಪು ಅನ್ನೋ ವಿಚಾರ ಗೊತ್ತಾಗಲಿ. ಈ ಪಾಪದ ಗ್ರಂಥಿಗಳು ಅಂತ ಹೇಳ್ತೀವಿ. ಯಾರು ದುಷ್ಟ ಚಟಗಳಿಗೆ ದಾಸರಾಗಿರ್ತಾರೋ, ದುಷ್ಟ ಚಟ ಅಂದರೆ ಕೋಪ ಮೊದಲನೇದು. ದುಷ್ಟಚಟಕ್ಕೆ ಮೊದಲನೇದೇ ಕೋಪ. ನಾವು ದುಷ್ಟಚಟ ಅಂದ್ರೇನೆ ಬೇರೆ ಬೇರೆ ತಿಳ್ಕೊಬಿಡ್ತೀವಿ. ಅಲ್ಲ, ಅದು ಬಂದಮೇಲೆ ಎಲ್ಲ ನಡೆಯುತ್ತೆ. ಅದು ಬಂದಮೇಲೆ ನಡೆಯುತ್ತೆ. ಅವ್ರ ವೈಯಕ್ತಿಕವಾದ ಅಭ್ಯಾಸಗಳಿರ್ಬೋದು, ಹೌದಲ್ಲ, ಏನೋ ಅಭ್ಯಾಸ ಕಲ್ತಿರ್ಬೋದು. ಇದು ಯಾಕೆ ಬರಬೇಕು ಮಗುಗೆ? ತಂದೆ ತಾಯಿ ನಿರೀಕ್ಷೆಲಿರಲ್ಲ, ಹೌದು, ಅವ್ರಿಗೂ ಕೂಡ ಅದು ಗೊತ್ತಿರಲ್ಲ. ಆದರೂ ಮಗುಗೆ ಬರುತ್ತೆ ದುಷ್ಟ ಚಟ, ಕೋಪ, ಬೇಜಾರು, ಆವೇಶ, ಸಿಗರೇಟು, ಇನ್ನೊಂದು ಇತ್ಯಾದಿ ಇತ್ಯಾದಿ ಎಲ್ಲ. ಹೌದಾ? ಅವ್ರವ್ರ ವೈಯಕ್ತಿಕವಾಗಿ ಕಲ್ತು ಬಿಡ್ತಾರೆ. ಯಾಕೆ ಬಂತಲ್ಲಿ? ಬರಬಾರ್ದಲ್ವಾ? ಯಾಕೆ ಬರಬೇಕಿತ್ತದು? ಇದನ್ನು ಪಾಪಗ್ರಂಥಿಗಳು ಅಂತಾರೆ. ಎಲ್ಲಿ? ದೇಹದಲ್ಲಿ ಕಂಪ್ಲೀಟ್ ಫುಲ್ ಡಿಸ್ಪ್ಲೇ ಆಗಿಬಿಟ್ಟಿರುತ್ತೆ, ತಾಯಿಯ ಗರ್ಭದಲ್ಲಿ ಪೂರ್ಣವಾಗಿ ಡಿಸ್ಪ್ಲೇ ಆಗಿಬಿಟ್ಟಿರುತ್ತೆ ಅಂತ ಮಕ್ಕಳು ಮಾಡ್ಕೊಳ್ಳೋರಿಗೆ, ಮದುವೆ ಮಾಡ್ಕೊಳ್ಳೋರಿಗೆ ಗೊತ್ತಿಲ್ವೇನೋ ಅಂತ ಅನ್ಕೊಳ್ಳೋಣ. ಯಾಕೆ ಅಂದರೆ, ಇಲ್ಲ ಅಂದರೆ ಕುಟುಂಬಗಳಲ್ಲಿ ಯಾವ ಕಾರಣಕ್ಕೂ ಮಕ್ಕಳ ಬಗ್ಗೆ ತಂದೆ ತಾಯಿ ಯೋಚನೆ ಮಾಡೋ ಅಗತ್ಯನೇ ಇರಲ್ಲ. ಗಂಡನ ಬಗ್ಗೆನೇ ಆಗಲಿ, ತಂದೆ ತಾಯಿ ಬಗ್ಗೆನೇ ಆಗಲಿ ಯೋಚನೆ ಮಾಡೋ ಅಗತ್ಯನೇ ಬರಲ್ಲ. ಇದು ಯಾವತ್ತು ಓಪನ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಆಗಬಹುದೇನೋ ಅನ್ಕೊಳ್ಳೋಣ. ಯಾಕೆಂದರೆ ನಮಗೆ ಒಂದು ಮಾರ್ಗ ಬೇಕು. ಸಮಸ್ಯೆ ಆಗಿದೆ, ಸಮಸ್ಯೆಯಿಂದ ಹೊರಗೆ ಬರಬೇಕು. ಹೌದು. ಈ ರೀತಿ ಆಗ್ತಕ್ಕಂಥ ಮನೆಗಳಲ್ಲಿ ಒಂದು ಎಚ್ಚರಿಕೆ ಸಿಕ್ಕತ್ತೆ. ಏನು? ಮನೆಯಲ್ಲಿ ದುಷ್ಟ ಚಟಗಳಿಗೆ ದಾಸನಾಗಿರುವ ಸಾಲ ಮಾಡ್ಕೊಳ್ಳೋದು, ಅದು ದುಶ್ಚಟನೆ ತಾನೆ. ಹೌದು. ಸಾಲ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋದು, ಹೊರಗಡೆನೇ ಹೋಗಲ್ಲ, ಮನೆಯಲ್ಲೇ ಕೂತಿರ್ತಾನೆ, ರೂಮಲ್ಲೇ ಕೂತಿರ್ತಾರೆ, ಎಷ್ಟೋ ಜನ ಮನೇಲಿದೆ. ಹೌದು. ಇದೆಲ್ಲವೂ ಏನಕ್ಕೆ ಸಿಂಬಲ್ ಏನು ಅಂದರೆ, ಮನೆಯಲ್ಲಿ ಕೆಲವು ಗೆಸ್ಟ್ ಎಂಟ್ರಿ ಆಗ್ತಾರೆ. ಯಾರು? ಗೆಸ್ಟ್ಗಳು. ಇವರು ವಿಭಿನ್ನವಾದ ಗೆಸ್ಟ್ಗಳು, ಕೇಳರಿಯದ ಗೆಸ್ಟ್ಗಳು. ಯಾರಿರ್ಬೋದಪ್ಪ? ಯಾರು ಗುರುಗಳೇ? ಜಿರಳೆ, ಹಲ್ಲಿ, ಇರುವೆ, ಇವರು ಗೆಸ್ಟ್ಗಳ ಗುರುಗಳು. ಇವರು ವಿಶೇಷವಾದ ಮನೆಗೆ ಗೆಸ್ಟ್ಗಳು. ಯಾಕೆಂದರೆ ಸೂಚನೆ, ನಿಮ್ಮ ಮನೆಯಲ್ಲಿ ವಿಚಿತ್ರವಾದ ವಿಚಾರಗಳು ನಡೀತಾ ಇರುತ್ತೆ, ಜೋಪಾನ ಅನ್ನೋದು. ಅದ್ಯಾಕೆ ಜಿರಳೆ ಹಲ್ಲಿಗೆ ತಂದು ಇದಕ್ಕೆ ಸಟ್ಟಾಯಿತು, ಯಾಕಾಯಿತು ಅಲ್ವಾ? ಅದನ್ನು ಹೇಳೋಣ. ಜಿರಳೆ, ಹಲ್ಲಿ, ಇರುವೆ ಇವೆಲ್ಲವೂ ಮನೆಯಲ್ಲಿ ಯಾಕೆ ಬರುತ್ತೆ ಅಂದರೆ, ನೀವು ತಿಳ್ಕೋಬೇಕು, ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ ನಾವು, ಹೊಂದಾಣಿಕೆ, ಅನ್ಯೂನ್ಯತೆ, ಇದು ಸಿಗಲಿಕ್ಕಿಲ್ಲ. ನೀನು ತಿಳಿದಿದ್ದು ನಿನಗೆ ಸರಿ, ಅವ್ರು ತಿಳಿದಿದ್ದು ಅವ್ರಿಗೆ ಸರಿ, ಅವ್ರು ಮಾಡೋದು ಅವ್ರಿಗೆ ಸರಿ, ನೀವು ಮಾಡೋದು ನೀವೇ ಸರಿ. ಇದು ಕುಟುಂಬದಲ್ಲಿ ನಡೀತಕ್ಕಂಥ ಒಂದು ಘಟನೆಗೆ ಈ ಗೆಸ್ಟ್ಗಳು ಅವಾಗ ಟಚ್ ಕೊಡ್ತಾ ಇರ್ತಾರೆ. ಕೋಪ ಮಾಡ್ಕೊಂಡು ಮೊದಲೇ ಕೂತಿರ್ತಾರೆ, ಯೋಚನೆ ಮಾಡ್ಕೊಂಡು. ಇನ್ನು ಮುಂದೆ ಎಂಟ್ರಿ ಆಯ್ತಾವು, ತಗೊಂಡು ಹೊಡಿತಾರೆ ಅಂದರೆ ಇವು ಬೇರೆ ನಮ್ಮನ್ನು ಗೋಳು ಹಾಕೊಳಕ್ಕೆ ಬರ್ತಲ್ಲಪ್ಪ ಮನೆ ಒಳಗಡೆ, ಅನ್ಸಲ್ವೇನಮ್ಮ? ಗುರುಗಳೇ, ಅಂದರೆ ಮನೆಯಲ್ಲಿ ಅವು ಬರೋದಕ್ಕೂ ಮನೆಯಲ್ಲಿ ಅನ್ಯೂನ್ಯತೆ ಇಲ್ಲ ಅನ್ನೋದಕ್ಕೂ ಏನು ಸಂಬಂಧ ಗುರುಗಳೇ? ಅದು ಹೇಳೋಣ, ಯಾಕೆ ಬರುತ್ತೆ ಅದು ಅಂತ. ಕಾರಣ ಬೇಕಲ್ಲ. ಅನ್ಕೋತೀವಿ ನೀಟ್ನೆಸ್ ಇಲ್ಲ ಅಂದರೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ನೀಟ್ನೆಸ್ಸು ನಿಮ್ಮ ವೈಯಕ್ತಿಕ, ಹೌದಾ? ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ಅವು ಯಾಕೆ ಎಂಟ್ರಿ ಆಗಬೇಕು? ಅದು ಪ್ರಶ್ನೆ. ಕಾರಣ ಏನು? ನಾವು ಮಾಡಬೇಕಾಗಿರುವ ಪ್ರಯತ್ನ ಯಾವುದು? ಮಾಡಬೇಕಾಗಿದ್ದ ಪ್ರಯತ್ನ ಯಾವುದು?
ಅದು ಮುಖ್ಯ. ಇದಕ್ಕೆ ಮನೆಯಲ್ಲಿ ಯಾರೇ ಸತ್ರು ನಾವು ಸಂಸ್ಕಾರ ಅಂತ ಮಾಡ್ತೀವಿ ಅವರವರ ವೈಯಕ್ತಿಕವಾಗಿ. ಈಗ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅಕಸ್ಮಾತ್ ಸಾಯುವ ಸನ್ನಿವೇಶಗಳು ಈ ಕ್ರಿಮಿಕೀಟಗಳು ಹೌದಾ ಅಲ್ವಾ? ಹೌದು ಗುರುಗಳೇ. ಇದಕ್ಕೆ ಯಾರು ಶ್ರಾದ್ದ ಮಾಡೋದು? ಇದಕ್ಕೆ ಯಾರು ಶ್ರಾದ್ದ ಮಾಡೋದು? ಅದು ಜೀವ ತಾನೇ, ಹೌದು ಅಲ್ವಾ? ಇದಕ್ಕೂ ಕೂಡ ಶ್ರಾದ್ದ ಮಾಡಬೇಕು ಅಂತ ಧರ್ಮದಲ್ಲಿದೆ. ಜಿರಳೆಗೂ ಶ್ರಾದ್ದನ ಗುರುಗಳೇ, ನಿಜಕ್ಕೂ ಆಶ್ಚರ್ಯಕರವಾದಂಥ ವಿಚಾರ ಗುರುಗಳೇ. ಪ್ರಾಣ ತಾನೇ ಅದು. ಹೌದು. ಮತ್ತು ಅದಕ್ಕೆ ಪ್ರಾಣ ತೆಗೆದುಬಿಟ್ಟು ಶ್ರಾದ್ದ ಮಾಡಿದರೆ ಹೇಗೆ? ತಪ್ಪಲ್ವಾ? ಹೌದು ಗುರುಗಳೇ. ಅದನ್ನು ನಾವು ಯಾವ ರೀತಿಯ ಶ್ರಾದ್ದ ಆಗಬೇಕು ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಂತ ನಾನು ಹೇಳ್ತಿಲ್ಲ. ಹಾಂ ಗುರುಗಳೇ. ಆದರೆ ನಾವು ಏನೇ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರಬೇಕು. ಏನರ್ಥ? ಮನೆಯಲ್ಲಿ ತಾಯಿಯಾದವಳು ಶಾಂತತ್ವವಾಗಿ ಇದ್ದಾಗ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಿದ್ರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕರೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ಟಾಗುತ್ತೆ. ಟಿ ವಿ ವಾಲ್ಯೂಮ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮ್ಯೂಟ್ ಮಾಡಿ ನಕ್ಷತ್ರಗಳನ್ನ ತಿಳ್ಕೊಂಡು ಕರೆ ಮಾಡಿ ಅಂತ ಹೇಳ್ತಾ, ಗುರುಗಳೇ ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ವಿ. ಯಾಕೆ ಅದಕ್ಕೆ ಶ್ರಾದ್ದವನ್ನು ಮಾಡಬೇಕಾಗುತ್ತೆ ಗುರುಗಳೇ? ಈಗ ಕೈಗೆ ಸಿಕ್ತು, ಕಾಲಿಗೆ ಸಿಕ್ತು, ಸತ್ತೋಯ್ತು, ಅದಕ್ಕೆಲ್ಲ ಯಾರು ಮಾಡ್ತಾರೆ ಅನ್ನುವಂಥದ್ದು ಒಂಥರ ಸಿಲ್ಲಿ ಅನಿಸುತ್ತೆ ಗುರುಗಳೇ. ಈಗ ಇದೊಂದೇ ಅಲ್ಲ, ಹಾಂ, ಜಮೀನಿನಲ್ಲಿ ಭತ್ತ ಬೆಳೆಯೋ ಸಂದರ್ಭ, ವ್ಯವಸಾಯ ಮಾಡೋ ಸಂದರ್ಭದಲ್ಲಿ ಆ ಭೂಮಿಯನ್ನು ಉಳಬೇಕಾದ್ರೆ ನಾಶ ಆಗುತ್ತಾ ಇಲ್ವಾ? ಹೌದು, ಆಗುತ್ತೆ. ಮತ್ತೆ ಅದನ್ನು ಶುದ್ಧೀಕರಣ ಮಾಡಬೇಕಾದ್ರೆ ನಾಶ ಆಗುತ್ತಾ ಇಲ್ವಾ? ನಾವು ಬೇಕು ಅಂತ ಮಾಡಲ್ಲ, ಹಾಗೋಗುತ್ತೆ. ಈ ರೀತಿಯ ಸಮಸ್ಯೆಯಲ್ಲಿ ಅದಕ್ಕೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ತೊಂದರೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದಕ್ಕೇನಾದ್ರು ಒಂದು ನಮಗೊಂದು ಪ್ರಾಯಶ್ಚಿತ್ತ ಬೇಕಲ್ವಾ? ಒಂದು ಕ್ಷಮೆ ಬೇಕಲ್ವಾ? ಹೌದು, ಖಂಡಿತ. ಆ ಕ್ಷಮೆಗೆ ಮನೆಯಲ್ಲಿ ಈ ಗ್ರಂಥಿಗಳು ಸಮಸ್ಯೆ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಅವರು ಏನು ತಪ್ಪು ಮಾಡಿರ್ತಾರೆ, ಆ ರೀತಿ ದುಷ್ಟಚಟಕ್ಕೆ ಹತ್ತಿರವಾದಂತಹ ಮಕ್ಕಳು ಹುಟ್ಟಲಿಕ್ಕೆ ಏನು ಸಮಸ್ಯೆ ಆಗಿದೆ ಇದು ತಿಳ್ಕೊಬೇಕಾಗಿತ್ತು. ಅದಲ್ಲಿರಲಿ, ಆಮೇಲೆ ಹೇಳ್ತೀನಿ. ಈ ಥರ ಸಮಸ್ಯೆ ಮಕ್ಕಳು ನಮ್ಗೆ ಯಾಕೆ ಬಂದರು? ಮದುವೆ ಆಗಕ್ಕೆ, ಮಗು ಆಗಕ್ಕೆ, ಕೇಸ್ ಇವರಂತೆ ಆಗಕ್ಕೆ, ಏನಾದ್ರು ಕೆಲಸ ಸಕ್ಸಸ್ ಆಗೋಕ್ಕೆ, ನಮ್ಮ ಮನೇಲಿ ಈ ಕಾಟ ತಪ್ಪಿಸ್ಕೊಳ್ಳೋಕ್ಕೆ, ಏನೋ ಒಂದು ಒಳ್ಳೇದಾಗಬೇಕು. ಇದಕ್ಕೆಲ್ಲ ಸೇರಿಸಿ ಈ ಜಿರಳೆಗಳಿಗಿನ್ನ ಮೀರಿ ಒಂದು ತಪ್ಪು ಮಾಡ್ತಾರೆ. ಜಿರಳೆಗಳಿಗಿನ್ನ ಮೀರಿ ತಪ್ಪು ಇದೊಂದು ಭಾಗ ಆದರೆ ಇನ್ನೊಂದು ತಪ್ಪು ಎಂಟ್ರಿ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ. ಏನು ಅಂದರೆ ಬಲಿ ಕೊಡುವ ದೇವತೆಗಳಿಗೆ ಅಧೀನವಾಗಿ ಬಲಿ ಕೊಡುವ ದೇವತೆಗಳು ಅವ್ರವ್ರಿಗೆ ಇಷ್ಟಪಟ್ಟಿದ್ದ ದೇವರು. ಏಕೆಂದರೆ ಅವ್ರ ಮೈಂಡಲ್ಲಿ ಇರುತ್ತಾನೆ, ನಾನು ಈ ದೇವ್ರು ಮಾಡಬೇಕು, ಈ ದೇವ್ರಿಗೆ ಹೋಗಬೇಕು ಅಂತ. ಈ ರೀತಿ ದೇವತೆಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸುವಂತಹ ಅಭ್ಯಾಸ ಯಾವ ತಾಯಿಗಿರುತ್ತೋ, ದುಷ್ಟ ಚಟದ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಲಿದ್ದಾರೆ, ಹುಟ್ಟುತ್ತಲೇ ಇರುತ್ತಾರೆ. ಇದು ಸತ್ಯ. ಅಂದರೆ ಈಗ ಕೆಲವೊಬ್ಬರು ಈಗ ವಂಶ ಪರಂಪರೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಅನ್ನುವಂಥ ವಿಚಾರನೂ ಇರುತ್ತೆ ಅಲ್ವಾ ಗುರುಗಳೇ? ಈಗ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಅದನ್ನು ಹಾಗೆ ಸ್ಟಾಪ್ ಮಾಡೋಕ್ಕಾಗಲ್ಲ, ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಅಂತ. ಹಾಗಿದ್ಮೇಲೆ ಅವ್ರು ಮಾಡಲೇಬೇಕಾಗತ್ತಲ್ವ? ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಆಗಿದ್ರೆ ಅದಕ್ಕೊಂದು ಸಣ್ಣ ವಿಚಾರ ಏನಂದರೆ, ನಮ್ಮ ದೇವರು ತಿರುಪತಿ ಸ್ವಾಮಿ, ನಮ್ಮ ದೇವರು ಧರ್ಮಸ್ಥಳ ಸ್ವಾಮಿ, ಅದು ಬಿಟ್ಟು ಬೇರೆ ಎಲ್ಲೋ ಹೋಗಂಗಿಲ್ಲ ಅಂತ ಕೆಲವು ವಾಡಿಕೆ ಇರುತ್ತೆ. ಹೌದು. ಈಗ ಅದು ಮಾಡ್ಕೊಂಡು ಬಂದಿರ್ತಾರೆ, ಏನೂ ಕೆಲಸ ಆಗಿರಲ್ಲ. ಈ ಕೆಲಸ ಆಗಬೇಕು ಅಂತ ಯಾರು ಹೇಳುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬಾ, ಅರ್ಕೆ ಹೊತ್ಕೋ, ಇಲ್ಲ ಒಂದು ಬಲಿ ಕೊಡು, ಆಗತ್ತೆ, ನನಗೆ ಆಯಿತು ಅಂತ ಹೇಳ್ತಾರೆ. ಹೋಗಬೇಕಾದ್ರೆ ದೇವರನ್ನ ಪರ್ಮಿಷನ್ ಕೇಳಬೇಕು, ಮನದೇವರನ್ನು. ನಾನು ವಿಧಿ ಇಲ್ಲದ ರೀತಿಯಲ್ಲಿ ಈ ದಾರಿಗೆ ಹೋಗ್ತಾ ಇದ್ದೀನಿ, ನೀನು ಅವಕಾಶ ಪರ್ಮಿಷನ್ ಬೇಕಾಗತ್ತೆ ಅಂತ ಕೇಳಿ ಹೋದಾಗ ತಪ್ಪಿಲ್ಲ. ಇವರು ಹೇಳಿದವ್ರಿಗೂ ಗೊತ್ತಿಲ್ಲ, ಕೇಳಿಸ್ಕೊಂಡವ್ರಿಗೂ ಗೊತ್ತಿಲ್ಲ, ಹೋಗೋರ್ಗೂ ಗೊತ್ತಿಲ್ಲ. ಮನೆ ಯಜಮಾನನ ಬಿಟ್ಬಿಟ್ಟು ಪಕ್ಕದ ಮನೆಯವ್ರು ಯಾರೋ ಹೇಳಿದ್ರು ಅಂತ ಸಿನಿಮಾಕ್ಕೆ ಹೋದ್ರೆ ಯಜಮಾನ ಸುಮ್ಮನಿರ್ತಾರ? ಸಾಧ್ಯನೇ ಇಲ್ಲ ಗುರುಗಳೇ. ಅರ್ಥ ಆಯ್ತಲ್ಲ? ಹಾಂ ಗುರುಗಳೇ. ಬಂದು ಹೇಳನ್ನ ಅಲ್ಲ, ಮಾಡಿ ತಪ್ಪಾನೆ ಅಲ್ವಾ? ಹಾಗೆ ನಾವು ಇದನ್ನೇ ನಾವು ಶಿಸ್ತು ಅಂತ, ಮನೆದೇವರಿಗೆ, ಮನೇಲಿರ್ತಕ್ಕಂಥ ಯಜಮಾನರುಗಳಿಗೆ, ತಂದೆ ತಾಯಿಗೆ ಶಿಸ್ತು ಅಂತಕ್ಕಂಥದ್ದನ್ನು ಅವ್ರು ಕೇಳಿ ಮಾಡ್ತಕ್ಕಂಥ ಶಿಸ್ತು. ಇದು ಒಳ್ಳೆಯದು.
ಅಲ್ವಾ? ಹಾಗೆ ಉತ್ತರ ಸಿಕ್ತಲ್ಲ ಇವಾಗ? ಹಾ ಗುರುಗಳೇ. ಆ ರೀತಿಯಾಗಿ ಮಾಡತಕ್ಕಂತಹ ಕ್ಷುದ್ರ ದೇವತೆಗಳ ಆರಾಧನೆ ಮಾಡುವಂಥವರು ಯಾಕೆ ಮಾಡಬೇಕು ಅಂದರೆ ನನಗೆ ಒಳ್ಳೆಯದಾಗಲಿ, ಮನೆಗೆ ಒಳ್ಳೆಯದಾಗಲಿ ಅಂತ. ಆದರೆ ಅದಕ್ಕೆ ಆಧಾರಗಳು ತುಂಬ ತಪ್ಪಾಗತ್ತೆ. ಈ ರೀತಿಯಾದ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು, ಅರಕೆ ಕಟ್ಕೊಂಡಿರ್ತಕ್ಕಂಥವ್ರು ಕೆಲಸ ಸಿಕ್ಕ ಅರಕೆ ಕಟ್ತಾರೆ, ಮದುವೆ ಆಗಕ್ಕೆ ಅರಕೆ ಕಟ್ತಾರೆ, ಅರಕೆ ಕಟ್ಟಿ ಮರೆತು ಬಿಡ್ತಾರೆ. ಆ ಸ್ಪೀಡಲ್ಲಿ ಹಸು ಹಾಲು ಕೊಡದೇ ಇದ್ರೂ ಅರಕೆ ಕಟ್ಕೋತಾರೆ. ಆ ಹಸು ಹಾಲು ಕೊಟ್ಟ ತಕ್ಷಣ ಇದು ಮರ್ತು ಬಿಡ್ತಾರೆ. ಹೌದು. ಮಗನಿಗೆ ಕೆಲಸ ಸಿಕ್ಕಿದ ತಕ್ಷಣ ಮರ್ತು ಬಿಡ್ತಾರೆ. ಎಷ್ಟೋ ಜನ ಈಗ ಜ್ಞಾಪಕ ಮಾಡ್ಕೊಂಡು ಎಷ್ಟೋ ಜನ ಸಿಗುತ್ತೆ, ಹೌದು ನಾನು ಮರ್ತೇ ಬಿಟ್ಟಿದ್ದೆ ಕೇಳಿದಾಗ. ಈ ರೀತಿಯಾಗಿ ಉಂಡೆ ಏರಿ ಎಲ್ಲ ತಲೆ ಮೇಲೆ ಪೂರ್ತಿ ಬಂಡೆಗಳನ್ನೇ ಹೊತ್ಕೊಂಡಿರ್ತಾರೆ ಗೊತ್ತಿಲ್ಲದ ರೀತಿಯಲ್ಲಿ. ಇದನ್ನು ಕ್ಷುದ್ರ ದೇವತೆ. ಹಾಗಾದರೆ ಮನೆಯಲ್ಲಿ ನಾವು ಮಾಡುತ್ತಿರುವ ಪೂಜೆ, ದೇವರು ಯಾವುದೇ ಇರಲಿ, ಯಾವುದೇ ದೇವರಿರಲಿ, ಧರ್ಮಸ್ಥಳದಿರ್ಬೋದು, ಶ್ರೀನಿವಾಸರಿರ್ಬೋದು, ಮನೆಯಲ್ಲಿ ಲಕ್ಷ್ಮಿ ಅಂತ ಯಾರ ಬಾಯಲ್ಲಿ ಬರಲ್ಲ? ಪ್ರತಿಯೊಬ್ಬರು ಬಾಯಲ್ಲೂ ಬರುತ್ತೆ ಗುರುಗಳು. ಲಕ್ಷ್ಮೀ ಪೂಜೆ ಯಾರು ಮಾಡಬಾರ್ದು ಅಂತ ಯಾರು? ಎಲ್ಲರಿಗೂ ಬೇಕು. ಹೌದು. ಆ ಲಕ್ಷ್ಮಿ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂತಹ ವಿಚಾರಕ್ಕೆ ಬಂದಾಗ, ಆ ಲಕ್ಷ್ಮಿ ಅಂತಕ್ಕಂಥದ್ದು ಈ ಶುಭ ಶುಕ್ರವಾರದಂದು ಅಕೌಂಟ್ ಓಪನ್ ಆಗಲಿ ಅಂತ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಅಕೌಂಟ್ ಓಪನ್ ಮಾಡಬೇಕು? ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಲಿ, ಮಾಮೂಲಿ ದೇವರ ಹತ್ರ ಪೂಜೆ ಮಾಡುವ ಸಂದರ್ಭಕ್ಕಾಗಲಿ, ನಾವು ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡು ಹುಟ್ಟಿದ್ದೀವಿ. ಭೂಮಿನೂ ಅದಿದೆ ಅಂತ ಗೊತ್ತಲ್ಲ? ಹೌದು. ಈ ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡು ಮನೆ ಕಟ್ಟಿದೀವೋ ಇಲ್ವೋ ಆಮೇಲೆ ಅದು ಮುಂದಕ್ಕೆ ಹೋಗೋಣ. ಈಗ ಈ ಪಂಚಭೂತಗಳಿಗೆ ನಾವು ಶಾಂತಿಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಬೇಕಾ ಬೇಡವಾ? ಖಂಡಿತವಾಗ್ಲೂ ಸಲ್ಲಿಸಬೇಕು ಗುರುಗಳೇ. ಸಲ್ಲಿಸಬೇಕು ಅಂದರೆ ಈ ಪಂಚಭೂತಗಳನ್ನು ನಾವು ಹಚ್ಚುವ ದೀಪದಲ್ಲಿ ಅಳವಡಿಸಬೇಕು. ಯಾವುದರಲ್ಲಿ? ಹಚ್ಚುವ ದೀಪದಲ್ಲಿ. ಹಚ್ಚುವ ದೀಪದಲ್ಲಿ ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡಾಗ, ಅಮ್ಮ ನಿನ್ನ ಇರ್ತಕ್ಕಂತಹ ಯಾವುದೇ ಮೈನಸ್ ಪಾಯಿಂಟ್, ಏನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ, ಗೊತ್ತಿಲ್ಲದೆ ಜಿರಳೆ ಸಾಯಿಸಿದ್ದೀವಿ, ಗೊತ್ತಿಲ್ಲದೆ ಅಭಾಷಣ ಆಗಿದೆ, ಗೊತ್ತಿಲ್ಲದೆ ಮಗು ಏನೋ ಆಗಿದೆ, ಈ ಥರ ತಪ್ಪುಗಳಿಗೆ ಈ ದೀಪಲಕ್ಷ್ಮಿಯಿಂದ ಪ್ರಾಯಶ್ಚಿತ್ತ ಆಗತ್ತೆ. ಎಲ್ಲವೂ ಹೋಲ್ಸೇಲಾಗಿ ಏನೇ ಆಗಿರಲಿ, ಕೋಪ ಮಾಡೋದು, ಹಿಂಸೆ ಆಗಿರೋದು, ಇನ್ನೊಂದು ಮನೇಲಿ ಏನೇ ಸಮಸ್ಯೆ ಆಗಿರಲಿ, ದೀಪಲಕ್ಷ್ಮಿಯನ್ನು ನಾವು ಗುರುತಿಸುವುದೇ ಆದರೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಆಗಿ ಮಕ್ಕಳಲ್ಲಿ ಪರಿವರ್ತನೆ ಪ್ರಾರಂಭ ಆಗತ್ತೆ. ಹಾಗಿದ್ದ ಮೇಲೆ ಈವರೆಗೂ ಕೂಡ ನಾವು ಮಾಡೋಕ್ಕಾಗಿಲ್ವಾಗಾದರೆ ಡೌಟ್ ಅಲ್ಲ? ಅಲ್ಲ ಗುರುಗಳೇ, ಈಗ ಪ್ರತಿದಿನ ದೀಪ ಹಚ್ತಾನೆ ಇರ್ತೀವಿ, ಪೂಜೆ ಮಾಡ್ತಾನೆ ಇರ್ತೀವಿ, ಅದಕ್ಕೆ ಅಂತಾನೆ ಸಪ್ರೇಟ್ ಮಾಡಬೇಕಾಗತ್ತಾ? ಅಥವಾ ಈಗ ನಾವು ಮಾಡ್ತಿರೋದ್ರಲ್ಲಿ ಏನು ಸಿಗಲ್ವಾ ಹಾಗಿದ್ರೆ ನಮಗೆ? ಇಲ್ಲಿ ನಾವು ವಿಶೇಷ ಅಂದ ಹಬ್ಬಕ್ಕೆ ಏನಾರು ಒಂದು ವಿಶೇಷವಾಗಿ ಮಾಡ್ತೀವಿ, ಹೌದಾ? ವಿಶೇಷ ಹಬ್ಬದ ಗುರ್ತದು. ಹೌದು. ಹಾಗೆ ಶುಭ ಶುಕ್ರವಾರದಂದು ಈ ಲಕ್ಷ್ಮೀ ಪೂಜೆ, ಪ್ರತ್ಯಕ್ಷ ಲಕ್ಷ್ಮೀ ಪೂಜೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಈ ಲಕ್ಷ್ಮಿ ಅಂತ ತಿಳ್ಕೊಳ್ಳೋದಕ್ಕಿಂತ ಒಂದು ಅರ್ಥ ಬೇಕು. ಏನು? ದೀಪ ಹಚ್ಚಿದ ತಕ್ಷಣ ಲಕ್ಷ್ಮಿ. ಹೌದು ಅಲ್ವಾ? ನಾರಾಯಣ ಯಾರು? ಲಕ್ಷ್ಮಿ ಆಯ್ತಲ್ಲಿ, ನಾರಾಯಣ ಎಲ್ಲಿ? ಬೇಕಲ್ವಾ? ಹೌದು. ಬರೀ ಲಕ್ಷ್ಮಿ ಹಿಡ್ಕೊಂಡು ನಾರಾಯಣ ಎಲ್ಲಿ? ಬೇಕಲ್ವಾ? ಖಂಡಿತ ಬೇಕು ಗುರುಗಳೇ. ಅವ್ರು ಬರೋದೇ ಇಲ್ವಲ್ಲ. ಲಕ್ಷ್ಮಿ ಅಂದ ತಕ್ಷಣ ನಾರಾಯಣ ಬರಲೇಬೇಕು. ಹೌದು. ನಾರಾಯಣ ಲಕ್ಷ್ಮಿ ಅಂತ ಹೇಳಲ್ಲ. ಹೌದು. ನಾರಾಯಣ ಎಲ್ಲಿ? ಹಾಗಾದ್ರೆ ಯಾರಿಗಾರು ಆಶ್ಚರ್ಯ ಆಗ್ಬೋದು. ಈಗ ನಾರಾಯಣ ಎಲ್ಲಿ ಕರ್ಕೊಂಬರೋಣ? ಹೌದು. ಕರ್ಕೊಂಡು ಬರಬೇಕು. ಕರ್ಕೊಂಡು ಬರೋದು ಬೇಡ, ಅಲ್ಲೇ ಇರ್ತಾರೆ, ನೀವು ಗುರ್ತಿಸ್ಕೊಂಡಿಲ್ಲ ಅಷ್ಟೇ. ಎಲ್ಲಿರ್ತಾರೆ ನಾರಾಯಣ? ಎಲ್ಲಿರ್ತಾರೆ ಗೊತ್ತಿಲ್ಲ. ದೀಪದ ಪೂರ್ಣವಾಗಿರ್ತಕ್ಕಂಥ ದೀಪದ ಇರತಕ್ಕಂಥ ರೂಪೇ ಶ್ರೀಮನ್ನಾರಾಯಣ. ಅದರಲ್ಲಿ ಉರಿತಾ ಇರತಕ್ಕಂಥ ಜ್ವಾಲೆನೇ ಶ್ರೀ ಮಹಾಲಕ್ಷ್ಮಿ. ಹೇಗಿರುತ್ತೆ? ಹಾ ಗುರುಗಳೇ, ದೀಪದ ಆಕಾರನೇ ಶ್ರೀಮನ್ನಾರಾಯಣ, ಜ್ಯೋತಿನೇ ಶ್ರೀಲಕ್ಷ್ಮಿ. ಆಮೇಲೆ ಇವರಿಬ್ಬರನ್ನು ಒಂದೇ ಮಾಡುವಂತಹ ಶ್ರೀಪತಿ ಆಗಬೇಕು. ಅವರು ಯಾರು? ನಾರಾಯಣ ಶ್ರೀಪತಿ ಆಗಬೇಕು. ಅಂದರೆ ದೇವರನ್ನ ಒಂದುಗೂಡಿಸುವುದು. ನಾವು ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಲ್ಲ, ಮತ್ತೆ ಯಾಕೆ ಹೇಳ್ತೀರ ಹಾಗಾದ್ರೆ? ಒಂದು ಮಾಡ್ತಕ್ಕಂತಹ ಹೆಣ್ಣು ಗಂಡು ಮದುವೆ ಮಾಡೋದೇನಕ್ಕಪ್ಪ? ಒಂದಾಗಿರ್ಲಿ ಅಂತ. ಆಮೇಲೆ ಇಲ್ಲಿ ಒಂದಾಗದೇ ಗೊತ್ತಿಲ್ಲ ಅಂದರೆ ಹೆಣ್ಣು ಗಂಡು ಹೆಂಗೆ ಒಂದಾಗ್ತಾರೆ ಅವ್ರ ಮುಂದಕ್ಕೆ? ಇಬ್ರು ಜೊತೆಯಾಗಿರಿ ಅಂತ ಹೇಳ್ತಿರಲ್ವಾ, ಆಶೀರ್ವಾದ ಮಾಡ್ತಿರಲ್ವಾ? ಒಂದಾಗಿರಕ್ಕೆ ಏನು ಮಾಡಲಿ ಅಂತ ಹುಡುಗಿ ಕೇಳಿದ್ರೆ ಏನು ಹೇಳೋದು ಅಪ್ಪ ಅಮ್ಮ? ಅದೇ ಕಣವ ಅನುಸರಿಸ್ಕೊಳ್ಳೋದು ಅಂತನಾ? ಅದನ್ನೇ ಹೇಳೋದು ಗುರುಗಳೇ. ಒಂದಾಗುವುದಕ್ಕೆ ನಾವೇನು ಮಾಡಬೇಕು ಅಂತ ಅವ್ರು ಕೇಳಿದ್ರು ಹೇಳಕ್ಕೆ ಕಳಿಯಿರಬೇಕು. ಇವ್ರು ಬಾಯಲ್ಲಿ ಮಾತ್ರ ಹೇಳ್ತಾರೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ. ಪುರೋಹಿತರು ಹೊಂದಾಣಿಕೆ ಮಾಡೋದು ಗೊತ್ತಿಲ್ಲ.
ಅಪ್ಪ ಅಮ್ಮನಿಗೂ ಹೊಂದಾಣಿಕೆ ಮಾಡೋದು ಗೊತ್ತಿಲ್ಲ, ಅದಕ್ಕೆ ಅರ್ಥ ಹೇಳೋದು ಗೊತ್ತಿಲ್ಲ. ಮಕ್ಕಳನ್ನ ಹೆಂಗೆ ಚೆನ್ನಾಗಿ ಮಾಡ್ತೀರಾ ನೀವು? ಹೇಗೆ ಗುರುತಿಸ್ತೀರಾ? ಸೊ ಮಕ್ಕಳಿಗೆ ನೀವೇನು ಮಾಹಿತಿ ಕೊಟ್ರಿ? ಹಾಗಾದರೆ ಮುಂದೆ ಅವಳು ಮಗು ಆಗಬೇಕು, ಆ ಮಗು ಚೆನ್ನಾಗಿರಬೇಕು, ಆಸೆ ಅಂತೂ ಬೆಟ್ಟದಷ್ಟಿರುತ್ತೆ, ಆದರೆ ಮಾಹಿತಿ ಮಾತ್ರ ಏನೂ ಇಲ್ಲ, ಏನು ಸಿಗಲ್ಲ ಗುರುಗಳೇ. ಆ ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಲಕ್ಷ್ಮೀನಾರಾಯಣನ ಒಂದು ಮಾಡ್ತಕ್ಕಂಥದ್ದು ದೀಪದಲ್ಲಿ ಹೇಗೆ ಅಂದರೆ, ಗಂಡ ಹೆಂಡತಿ ಜೊತೆಯಲ್ಲೇ ಕೂರಬೇಕು. ಯಾವಾಗ? ಲಕ್ಷ್ಮೀ ಪೂಜೆ ಮಾಡುವಾಗ. ಬರೇ ಲಕ್ಷ್ಮಿ ಆದರೆ ನಾರಾಯಣ ಇಲ್ಲ, ನಾರಾಯಣ ಇದ್ದರೆ ಲಕ್ಷ್ಮಿ ಇಲ್ಲ. ಅದಕ್ಕೆ ಗಂಡ ಹೆಂಡತಿ ಹೊಂದಾಣಿಕೆ ಆಗೇ ಇಲ್ಲ, ಆಗೋದು ಇಲ್ಲ. ಯಾಕೆ? ನಾವು ಅದು ಮಾಡ್ತಾನೆ ಇಲ್ಲ. ಅಂದರೆ ಯಾವುದೇ ಪೂಜಾ ಕೈಂಕರ್ಯ ಆದರೂ ಗಂಡ ಹೆಂಡತಿ ಇಬ್ಬರೂ ಸಹ ಭಾಗಿಯಾಗಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲ ಅಂದರೆ ಮದುವೆ ಅಂತ ಅರ್ಥ ಏನದಕ್ಕೆ? ವಿವಾಹ. ಆ ವಿವಾಹ ಅನ್ನೋದನ್ನ ವಿವಾದ ಮಾಡ್ಕೊಂಡಿದ್ದೀವಿ ನಾವು. ಏನು ವಿವಾದ? ವಿವಾಹ ಅಂದರೆ ಏನು ಎಂದರೆ ಏನು ಅಂದರೆ ವಿವಾದದಲ್ಲಿ ಇದ್ದೀವಿ ನಾವು ಅಂತ ಕೊಟ್ಕೋಬೋದಲ್ಲ ಪ್ರೈಸು, ಅಲ್ವಾ? ಅಂದರೆ ನಾವು ಎಷ್ಟು ಅರ್ಥಗರ್ಭಿತವಾಗಿ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬರ್ತಕ್ಕಂಥದ್ದು. ನಮಗೆ ವಿವಾದ ಬೇಡ, ವಿವಾಹನೇ ಇರಬೇಕು, ಅಲ್ವಾ? ಆದರೆ ನಾವು ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಈಗ ಅದಕ್ಕೆ ಇರ್ತಕ್ಕಂತಹ ಹೂ ಮುಡ್ಕೋಬೇಕಾದ್ರೆ ನಾವು ದಿಂಡಾಗಿರಬೇಕು. ಇಷ್ಟ ತಾನೇ? ಹಾಂ ಗುರುಗಳೇ. ನಾವು ಮುಡ್ಕೊಳ್ಳೋಕ್ಕೆ. ಹೌದು. ಈಗ ದೇವ್ರಿಗೂ ದಿಂಡಾಗಿರೋ ಹೂ ಹಾಕಬೇಕು ಅಂತ ಗೊತ್ತಿರಬೇಕು. ನಾವು ಬೇರೆ ಮೇಲೆ ಕಿತ್ಕೊಂಡಿರೋದು ಏನೋ ಒಂದು ಹಾಕ್ಬಿಡೋದು. ಹೂವಿಲ್ವಲ್ಲಮ್ಮ, ರೇಟ್ ಜಾಸ್ತಿ. ಯಾವುದೋ ಒಂದು ಬಿಡಿ ಹೂ ಇಡೋದು, ಏನೋ ಒಂದು ರೇಟ್ ಜಾಸ್ತಿ, ಪಾಪ ಏನು ಮಾಡೋಕ್ಕಾಗಲ್ಲ. ದೇವರು ಎಲ್ಲ ಒಪ್ಪಿಸ್ಕೊತಾನೆ ಅಂತ ಇವ್ರ ತೀರ್ಮಾನ. ದೇವರು ಎಲ್ಲ ಒಪ್ಪಿಸ್ಕೊತಾನೆ ಅಂತ ಇವ್ರ ತೀರ್ಮಾನ. ಅದಕ್ಕೇನು ಹೇಳುತ್ತೆ ಅಂದರೆ ಧರ್ಮದಲ್ಲಿ, ಶಾಸ್ತ್ರದಲ್ಲಿ, ಭಗವಂತ ನನ್ನ ಹತ್ರ ಇರೋದು ಇಷ್ಟಪ್ಪ ಅಂದರೆ ತಥಾಸ್ತು, ನಿನಗಷ್ಟೇ ಇರಲಿ ಅಂತ ನಮಗೆ ಗೊತ್ತಿಲ್ಲ. ಭಗವಂತನ ಮೂಲಕವಾಗಿ ಒಳ್ಳೇದು ಪಡಿಬೇಕು ಅನ್ನೋ ನಾವು ಕೈಯನ್ನು ಬಿಚ್ಚಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಏನು ಹೇಳ್ತೀಯಾ? ನಾವು ಮಾಡೋಕ್ಕೆ ರೆಡಿ ಇಲ್ಲ, ಇನ್ನು ಕೆಲವರು ಇದ್ರಲ್ವ ಮಾಡೋದು, ಅದೇ ತಪ್ಪಾಗಿರೋದಿಲ್ಲಿ. ಹೌದು. ಅದಕ್ಕೋಸ್ಕರವಾಗಿ ನಾವು ತಿನ್ನುವುದು ಮುಖ್ಯ ಅಲ್ಲ, ಹಂಚಿ ತಿನ್ನುವುದು ಮುಖ್ಯ. ಹೌದು ಗುರುಗಳೇ. ನಾವು ಹಂಚಿ ತಿನ್ನುವುದಲ್ಲ. ಬಂದ್ಬಿಟ್ರ ಇವ್ರು ಬೇರೆನೆ 3 ಜನಕ್ಕೆ ಅಡುಗೆ ಮಾಡಿದ್ದೆ, ಇವ್ರು ಬೇರೆ ಬಂದ್ಬಿಟ್ನಾ ಅನ್ಕೊಂಡ್ರೆ ಏನು ಮಾಡೋದು? ಹಂಗಂದ್ರೆ ಅಮ್ಮ 3 ಜನಕ್ಕೂ ಸಾಲಲ್ಲ ಅದು. ಬನ್ನಿ ಊಟ ಮಾಡಿ ಅನ್ನೋ 5 ಜನ ತಿನ್ನುವಷ್ಟಿರುತ್ತೆ. ಅಮ್ಮ ಭಗವಂತನ ಶಕ್ತಿ ಪ್ರತಿ ಒಂದರಲ್ಲೂ ನೀನು ಕೊರತೆ ಕೊಡೋದೇ ಇಲ್ಲ. ಇಲ್ಲ ಅನ್ನೋ ಹೆಂಗಸು ಬಾಯಲ್ಲಿ ಬರಬಾರದು. ನನ್ನ ಹತ್ರ ಇಲ್ಲ ಅಂತ ಹೇಳಬಾರ್ದು. ಸಕ್ಕರೆ ತಿರೋ ತಗೊಂಬನ್ನಿ, ಕಾಗ್ಬಿಡಿತಿರೋ ತಗೊಂಬನ್ನಿ, ಅದು ತೀರೋಯ್ತು ಆಗೋಯ್ತು, ಯಾಕಲ್ಲಿ ಖಾಲಿ ಆಗಿದೆ ತಗೊಬನ್ನಿ, ಈ ಥರ ಪದಗಳನ್ನೇ ಉಪಯೋಗಿಸೋದು ಗುರುಗಳೇ ಸಾಧ್ಯವಾದಷ್ಟು. ಯಾಕೆ ಅಂದರೆ ಹೆಣ್ಣಿನ ಶಾಪ, ಆ ಮನಸ್ಸಲ್ಲಿ ಬರ್ತಕ್ಕಂಥ ಭಾವನೆಯಲ್ಲಿ ಬರ್ತಕ್ಕಂಥ ಪ್ರೀತಿ ವಾಕ್ಯಗಳಿದೆಯಲ್ಲ, ಅದನ್ನು ನಾವು ಇಲ್ಲ ಅಂತ ಬಾಯಿಂದ ಹೇಳಬಾರ್ದು. ಯಾವುದೇ ಆಗಲಿ, ಒಬ್ಬರಿಗಿರೋ ಊಟ ಆದರೂ 3 ಜನಕ್ಕೆ ಊಟ ಆಗತ್ತೆ ಭಗವಂತ ಅಂತ ಅದನ್ನ ಎತ್ಕೊಳ್ಳಿ, 3 ಜನಕ್ಕೆ ಊಟ ಆಗೇ ಆಗತ್ತೆ. ಖಂಡಿತ. ಹೌದು ಗುರುಗಳೇ. ನಾವು ಯಾವಾಗಲೂ ಆಗತ್ತಾ ಇದು ಅಯ್ಯೋ ಅಂದರೆ ಅದು ಜೀವನದಲ್ಲಿ ಸರಿ ಹೋಗಲ್ಲ. ನಾವು ಪೂಜೆ ಮಾಡಿದ್ರೆ ಮಾತ್ರ ಸರಿ ಹೋಗುತ್ತೆ ಅಂತೀಯಮ್ಮ. ಪೂಜೆ ಮಾಡೋದು ಮುಖ್ಯ ಅಲ್ಲ, ಪೂಜೆಯ ಮೂಲಾರ್ಥವನ್ನು ತಿಳಿಯಿರಿ. ಇಲ್ಲಿ ತಿಳಿತಾ ಇಲ್ಲ. ಸಲ ಪೂಜೆ ಮಾಡಬೇಕು, ನಮ್ಮಮ್ಮ ಹೇಳ್ಕೊಟ್ಟವ್ನು ಮಾಡ್ತೀನಿ, ಪುರೋಹಿತರು ಹೇಳಿದ್ರು ಮಾಡ್ತೀನಿ, ಯಾರೋ ಟಿ ವಿಲಿ ಕೂತ್ಕೊಂಡು ಹೇಳಿದ್ರು ಮಾಡ್ತೀನಿ. ಮಾಡಿ ಅರ್ಥ ಗೊತ್ತಿದೆಯಾ? ತುಪ್ಪ ದೀಪನೇ ಹಚ್ಚಬೇಕು, ಹಚ್ಚಿ ಅದು ಮಾತ್ರ ಗೊತ್ತು. ತುಪ್ಪ ದೀಪ ಹಚ್ಚಿದ್ರೆ ಯಾರಿಗೆ? ನಾರಾಯಣನಿಗ, ಲಕ್ಷ್ಮಿಗ, ಶಿವನಿಗ, ಪಾರ್ವತಿಗ ಯಾವ ದೀಪನ ಯಾವ್ದು ಹಚ್ಚಬೇಕು ಅದು ಗೊತ್ತಾಗಬೇಕಲ್ಲ. ಇಲ್ಲ, ದೇವ್ರಿಗೆ ಹಚ್ಚಬೇಕು, ಹಚ್ತೀವಿ. ಶುಕ್ರವಾರ ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದಂತೆ. ಒಂದ್ಸಲ ಎಲ್ಲ ದೇವ್ರಿಗೂ ಹಚ್ಬಿಡೋದು. ಅಂದರೆ ಯಾಕೆ ಅಂದರೆ ನಾವು ಮಾಡೋ ಅನ್ನನ, ಚಿತ್ರಾನ್ನ, ಮೊಸರನ್ನ, ಹುಳಿಯನ್ನ ಎಲ್ಲ ಮಾಡ್ತೀವಲ್ಲಮ್ಮ, ಅನ್ನ ಬೆಳೆದು ಒಂದೇ, ಆದರೆ ನಮಗೆ ರುಚಿಗನುಸಾರವಾಗಿ ಪರಿವರ್ತನೆ ಮಾಡ್ಕೋತೀವಿ. ಹಾಗಿರ್ಬೇಕಾದ್ರೆ ಭಗವಂತನಿಗೆ ನಾವು ಎಲ್ಲ ರೀತಿಯಲ್ಲಿ ಅರ್ಪಣೆ ಮಾಡೋಕೆ ರೆಡಿ ಇರಬೇಕಲ್ಲ. ಅದಕ್ಕೋಸ್ಕರವಾಗಿ ಆ ದಿಂಡಾಗಿರ್ತಕ್ಕಂಥ ಹೂವನ್ನು ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು, ಗಂಡನಾದವನು ಹೆಂಡತಿ ಕೈಗೆ ಹೂವನ್ನು ದಿಂಡನ್ನು ಕೊಟ್ಟು ಆ ದೀಪಾವಳಿ ಕಂಬಕ್ಕೆ ಅದನ್ನು ಸುತ್ತಿ ಅದು ಒಂದು ಮಾಡುವುದು. 3 ಕಡೆ ಅರಿಶಿನ ಕುಂಕುಮ ಹಚ್ಚಬೇಕು, ದೀಪಕ್ಕೆ 3 ಕಡೆ ಹಚ್ಚಬೇಕು. ಯಾಕೆ ಅಂದರೆ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ 3 ಸಲ ಯಾವುದನ್ನ ನಾವು ಹೇಳ್ತೀವಿ ಅದು ಭಗವಂತನ ಪ್ರಾರ್ಥನೆ ಅಂತೆ. 3 ಬಾರಿ ಯಾವುದನ್ನು ಹೇಳ್ತೀವೋ ಭಗವಂತನ ಪ್ರಾರ್ಥನೆ. ಏನು ಅಂದರೆ ಓಂ ಶಾಂತಿ 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 3 ಸಲ ಹೇಳಬೇಕು. ಕೋರ್ಟಲ್ಲೂ 3 ಸಲನೇ ಕೂಗೋದು. ಹೌದು, ಇದು ಅರ್ಥ ಮಾಡ್ಕೋಬೇಕು. ಅಲ್ಲೂ 3 ಸಲನೇ ಕೂಗೋದು, ಅದ್ರ ಮೇಲೆ ಕೂಗಲ್ಲ. ನೀರಿಗೆ ಬಿದ್ದ ವ್ಯಕ್ತಿಗೆ 3 ಸಲ ಎತ್ತತ್ತಂತೆ ಬಚಾವಾಗುವಂತ, ಅದ್ರ ಮೇಲೆ ಮುಳುಗಿಸುತ್ತಂತೆ.
ಹಾಗೆ ಈ 3 ಅಂತಕ್ಕಂಥದ್ದು ಆ ಗೃಹಿಣಿ 3 ಜಾಗದಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಬ್ಬರು ಜೊತೆಯಲ್ಲಿ ಪೂಜೆ ಮಾಡ್ತಕ್ಕಂತಹ ವಿಧಾನವನ್ನು ಕಲ್ತ್ಕೊಂಡಾಗ ಲಕ್ಷ್ಮೀನಾರಾಯಣ ಇವರು ಕೂಡ ಲಕ್ಷ್ಮೀನಾರಾಯಣ ದೀಪನೂ ಕೂಡ ಹೇಗಿರುತ್ತೆ? ಹಾ ಗುರುಗಳೇ, ಅಂದ್ರೆ ಅರಿಶಿಣ ಕುಂಕುಮನ ಈ ಭಾಗಕ್ಕೆ ಹಚ್ಚಬೇಕು ಅನ್ನೋದಿದೆಯಾ ಅಥವಾ ದೀಪದಲ್ಲಿ ಯಾವ ಭಾಗಕ್ಕಾದ್ರೂ ಅಲ್ಲಲ್ಲ, ಒಂದು ವಿಷಯ ಅದನ್ನು ಹೇಳ್ತೀನಿ, ಅದನ್ನು ಹೀಗೆ ಮುಂದಕ್ಕೆ ಹೇಳ್ತೀನಿ. ಜಾಸ್ತಿ ಉದ್ದಕ್ಕೆ ಹಾಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆ ದೀಪಕ್ಕೆ ಮೂರು ಕಡೆ ಹಚ್ಚಬೇಕು ಅಂತಕ್ಕಂಥ ಒಂದು ವಿಚಾರ. ಈಗ ದೀಪ ಹಚ್ಚುವ ಬಗೆ ಹೇಗೆ, ಇದು ಮುಖ್ಯ. ಲಕ್ಷ್ಮೀನಾರಾಯಣ ದೀಪವನ್ನು ಹಚ್ಚುವ ಬಗೆ ಹೇಗೆ ಗೊತ್ತಿಲ್ವಾ? ಅಲ್ಲ, ದೀಪ ಹಚ್ಚೋದು ಗೊತ್ತಿಲ್ವ ಸ್ವಾಮಿ? ಇದೇನು ಇದನ್ನು ಹೇಳ್ಕೊಡ್ತೀರಾ? ನಮ್ಗೆ ಗೊತ್ತಿಲ್ವ? ನಾವು ಅವಾಗಿಂದ ಸಂಸಾರ ಮಾಡಿಲ್ವ ದೀಪ ಹಚ್ಕೊಂಡು ಅಂತ? ಮ್ಯಾಚ್ ಬಾಕ್ಸ್ಗೆ ಇರೋದು ಹಚ್ಚೋದು ಅಷ್ಟೇ ಗೊತ್ತು ಗುರುಗಳೇ. ದೀಪ ಹಚ್ಚಬೇಕಾದ್ರೆ ಹೆಂಗಸು ಯಾವ ರೀತಿಯಲ್ಲಿ ಸಿದ್ಧತೆಯಾಗಿರಬೇಕು, ಮಣೆಯ ಮೇಲೆ ಕೂತಿರಬೇಕು. ನಾವು ಅರ್ಬಗ್ಗಲ್ಲಿ ಕೂತ್ಕೊಂಡು ಅರ್ಜೆಂಟಾಗಿ ಓಡೋಗೋರು ಕೂತಿರ್ತಾರಲ್ಲ ಹಂಗೆ ಕೂತ್ಕೊಂಡು ದೀಪ ಹಚ್ಚಿದ್ರೆ ಆ ಹೆಣ್ಣಿಗೆ ಇಡೀ ಕಾಲು ನೋವು ಜೀವಮಾನದಲ್ಲಿ ಹೋಗಲ್ಲ. ತಥಾಸ್ತು ಅರ್ಬಗ್ಗಲ್ಲಿ ನಿಂತ್ಕೊಂಡು ದೀಪ ಹಚ್ತಾರೆ. ಅರ್ಜೆಂಟ್ ಅಲ್ಲಮ್ಮ, ಏನೋ ಸೀರಿಯಲ್ ನೋಡಬೇಕೋ ಅಥವಾ ಏನೋ ಇನ್ನೊಬ್ಬರಿಗೂ ಮಾತಾಡಿಸ್ಬೇಕೋ ಅಥವಾ ಮಕ್ಕಳಿಗೇನೋ ಹೇಳ್ಕೊಡ್ಬೇಕೋ, ಅರ್ಜೆಂಟ್ ಅಲ್ಲಮ್ಮ. ಈ ರೀತಿ ಅರಬಗ್ಗಲ್ಲಿ ನಿಂತು ನೀರು ಕುಡಿಯೋದು, ದೀಪ ಹಚ್ಚೋದು, ಪೂಜೆ ಮಾಡೋದು ಯಾವ ಹೆಣ್ಣು ಮಾಡ್ತಾರೋ ಜೀವನ ಪರ್ಯಂತ ನೋವು. ಸ್ವಾಮಿ ಇಮ್ಡಿ ನೋವು ಎಲ್ಲ ಕಡೆ ತೋರಿಸ್ತೇವೆ ಸ್ವಾಮಿ, ಅಪ್ರಾಣೆ ಇಲ್ಲ. ದಿನ ಬೆಳಗಾದ ಅದನ್ನೇ ಮಾಡ್ತಾ ಇದೆಯಾ ನೀನು? ಅಂದ್ರೆ ಆ ಥರ ಮಾಡ್ತಿರೋದ್ರಿಂದ ನಮ್ಗೆ ನೋವು ಬರ್ತಿದೆ ಅನ್ನೋ ಅರಿವಿರಲ್ಲ ಗುರುಗಳೇ. ಏನು ಮಾಡೋದಮ್ಮ, ಇದು ನಮ್ಮಲ್ಲಿ ಆಗ್ತಾ ಇರೋ ದೊಡ್ಡ ಸಮಸ್ಯೆ. ಮಂಡಿ ನೋವು, ಕಾಲು ನೋವು, ಇಮ್ಡಿ ನೋವು ಈ ಥರ ಹೇಳ್ಕೊಳ್ಳೋರು ನಾವು. ಏನು ತಪ್ಪಿಂದ ನಮ್ಗೆ ಇದು ಬರ್ತಾ ಇದೆ ಅಂತ ನೀನು ಹೇಳ್ದಂಗೆ ತಿಳ್ಕೊಂಡ್ರೆ ಎಷ್ಟು ಅರ್ಥ ಇರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಆಯಿತಾ? ಇದ್ರ ಲೆಕ್ಕದಲ್ಲಿ 5 ಪಂಚಭೂತಗಳು ಅಂತ ಹೇಳ್ತಕ್ಕಂತಹ ವಿಷಯಕ್ಕೆ ಬತ್ತಿ ಎಷ್ಟನ್ನು ಹಾಕಬೇಕು, ಇದು ಅತಿ ಮುಖ್ಯ. ಬತ್ತಿ ಎಷ್ಟು ಬತ್ತಿ ಹಾಕಬೇಕು? ಒಂದು ದೀಪಕ್ಕೆ 5 ಬತ್ತಿಯನ್ನು 2 ರೀತಿಯಲ್ಲಿ ಭಾಗ ಮಾಡಿ ಬತ್ತಿ ಹಾಕಬೇಕು. 5 ಬತ್ತಿಯನ್ನು ಡಬಲ್ ಫೋಲ್ಡ್ ಮಾಡಬೇಕು. ಯಾಕೆ ಅಂದರೆ ಸಿಂಗಲ್ ಹಚ್ಚಿದ್ರೆ ಗಂಡ ಬೇರೆ ಹೆಂಡತಿ ಬೇರೆ ಆಗುತ್ತೆ. 2 ಮಾಡಬೇಕು, ಅದನ್ನು ತುದಿನ 2 ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಆ 2 ಮಾಡಿ 5 ಆ್ಯಂಗಲ್ ಇರ್ತಕ್ಕಂಥ ಭಾಗ, 5 ಭಾಗ ಇರುತ್ತಲ್ವ, ಅದೇ ಪಂಚಭೂತಗಳು. ನೋಡು, ನಿಮ್ಮ ಮನೇಲಿ ಇದೆಯೋ ಇಲ್ವೋ, ಪಕ್ಕದ ಮನೆ ಅಂಟ್ಕೊಂಡೈತೋ ಗೊತ್ತಿಲ್ಲ, ದೀಪದಲ್ಲಂತೂ 5 ಭಾಗ ಇದೆಯಲ್ವಾ? ಖಂಡಿತ ಇರುತ್ತೆ. ಇದನ್ನೂ ನಾವು ಅರ್ಥ ಮಾಡ್ಕೊಂಡು ನಾವು ಹಚ್ಚೋದೇ ಒಂದು ಕಾಮಾಕ್ಷಿ ದೀಪ ಮುಗಿದೋಯ್ತು, ಹಚ್ಚೋದೇ ಒಂದು ಅಲ್ಲ. ನಾವು ಶಾಸ್ತ್ರದಲ್ಲಿ ಪಂಚಭೂತಗಳನ್ನು ಅನುಸರಿಸ್ತಾ ಇದ್ದೀವಿ ಅಂತ ಹೇಳೋ ನಾವು ಮನೆಯಲ್ಲಿ ಅದಕ್ಕನುಸಾರವಾಗಿ ದೀಪ ಹಚ್ಚೋದು ಗೊತ್ತಿಲ್ಲ ಅಂದರೆ ಏನು ಅರ್ಥ ಇದೆ? ಎಷ್ಟು ಬೇಜಾರಾಗ್ತಾ ಇದೆ, ಎಷ್ಟು ಅನುಭವಿಸ್ತಾ ಇದ್ದೀರಾ ನೀವು, ಹೌದು ಅಲ್ವಾ? ಹಾಗ ಇದು ಕ್ರಮಬದ್ಧವಾಗಿ ಮಾಡತಕ್ಕಂತಹ ಪೂಜೆ ಅಂತಕ್ಕಂಥದ್ದು ಪೂರ್ಣ ಪ್ರಜ್ಞತೆ ಬೇಕು. ಪ್ರಜ್ಞಾ ಇರ್ತಕ್ಕಂಥ ಹರಪ್ರಜ್ಞೆಯಲ್ಲಿ ಪೂಜೆಯನ್ನು ಮಾಡಿದಾಗ ನಿಮಗೆ ದೇವರೇನು ಕೆಟ್ಟದು ಮಾಡ್ತಾನೆ ಅಂತಲ್ಲ, ನಿಮ್ಮ ಫಲ ನಿಷ್ಫಲವಾಗತ್ತೆ, ಮನಸ್ಸಿಗೆ ಖುಷಿ ಕೊಡಲ್ಲ, ಇನ್ನೇನೂ ಆಗಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿದೆ, ಏನೂ ಇಲ್ಲ ಅಂದರೆ ಅಲ್ಲೇ ಕೈ ಚೆಲ್ಲಿದ್ರಿ ನೀವು, ಏನೂ ಇಲ್ಲ. ಪೂಜೆ ಮಾಡುವಾಗ ಬೇಡಿಕೆ ಇಡಬಾರ್ದು. ನನ್ನ ಮಗನಿಗೆ ಒಳ್ಳೆಯದಾಗಲಿ, ನನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೆ ಇಡಬಾರ್ದು. ಯಾಕೆ ಅಂದರೆ ಯಾರು ಬೇಡಿಕೆ ಇಡ್ತಾರೋ ಅವರಿಗೆ ಯಾವ ಕಾರಣಕ್ಕೂ ನಿಷ್ಫಲವೇ ಶಾಶ್ವತವಾಗಿ ಸಿಕ್ಕೋದು. ಮಾಡಬೇಕು, ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ, ಮಹಾತಾಯಿ ಎಲ್ಲ ನಿನಗೊಂದಿದ್ದಮ್ಮ. ಏನು ಹೇಳ್ತೀಯಮ್ಮ? ಒಪ್ಪಿಸಿ, ಭಗವಂತನಿಗೆ ಒಪ್ಪಿಸಿದಾಗ ನಿಮ್ಗೆ ಕೊಡ್ತಾರೆ. ಆದರೆ ನೀವು ಕೇಳಕ್ಕೆ ಹೋಗ್ಬೇಡಿ ನನಗಿದೇ ಬೇಕು ಅಂತ. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ. ಇವರು ಮಾಡೋದಲ್ಲದೆ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾರೆ. ಮಕ್ಕಳು ಅದನ್ನೇ ಕಲ್ತ್ಕೊಳ್ತಾರೆ. ನಾನು ಚೆನ್ನಾಗಿ ಬರೆಯೋಂಗೆ ಎಕ್ಸಾಮ್ ಬರೆಯೋದು ಅವನು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಮೌಢ್ಯತೆ ಅಂತ ಹೇಳ್ತೀವಿ ಇದಕ್ಕೆ. ಏನೋ ಹೇಳ್ಕೊಟ್ಟಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಯಾವ ಕಾರಣಕ್ಕೂ ನಾವು ನಮ್ಮ ಅರಿವು, ನಮ್ಮಲ್ಲಿ ಅರಿವು ಬಂದಾಗ ಅವರೇ ಸಾಕ್ಷಾತ್ ಶ್ರೀಮನ್ನಾರಾಯಣ ಆಗಬಹುದು ಅಥವಾ ಪರಮೇಶ್ವರ ಆಗಬಹುದು. ನಮ್ಮ ಅರಿವು ಬರದೇ ಇದ್ದಾಗ ನಾವು ಮಾಡೋ ಯಾವುದೇ ಕೆಲಸಗಳು ಯಾವುದು ನಂಬಿದೆಯೋ ಅದೆಲ್ಲವೂ ನಿಷ್ಫಲ, ಅಂದರೆ ಸುಳ್ಳು. ಈಗ ನಮಗೆ ಅರಿವು ಬಂದಿದೆಯಾ ಇಲ್ವಾ ಅಂತ ನಾವು ಹೇಗೆ ಕಂಡ್ಕೊಳ್ಳೋಕ್ಕಾಗತ್ತೆ ಗುರುಗಳೇ? ಅಲ್ಲ, ಒಂದೇನೆಂದರೆ ನೀನು ಏನು ಅನುಭವಿಸ್ತಾ ಇದೆಯಾ ಅದೇ ಅರಿವು. ನೀನು ವಾಸ್ತವ ಏನು ಅನುಭವಿಸ್ತಾ ಇದೆಯಾ, ಕೋಪ ಬರ್ತಾ ಇದೆ, ಅದೇ ಅರಿವು. ನೀನು ಕೋಪದಲ್ಲೇ ಇದೆಯಾ? ಓಕೆ.
ಸೊ ನೀನು ಬದಲಾವಣೆ ಆಗ್ತಕ್ಕಂಥದ್ದು, ಮಗು ಬದಲಾವಣೆ ಆಗ್ತಕ್ಕಂಥದ್ದು ಅದೇ ಸ್ವಭಾವ. ಅದಕ್ಕೆ ಮಗುಗೆ ಆಪ್ಷನ್ ಕೊಡಬೇಕು. ಈ ಮಗು ಏನು ಇಷ್ಟಪಡುತ್ತೆ, ಏನು ತಿನ್ನುತ್ತೆ, ಹೇಗೆ ನಡ್ಕೊಳುತ್ತೆ ಅಂತ. ನಾವು ಅದನ್ನೇ ಕಟ್ ಮಾಡಿಬಿಡ್ತೀವಲ್ಲ, ಏಯ್ ಈ ಕಡೆ ಬಾ, ಅದು ತಿನ್ಬೇಡ, ಈ ಕಡೆ ತಿರ್ಕೊಬೇಡ, ನೀನು IAS ಆಫೀಸರ್ ಆಗು. ನಿಮ್ಮದೇ ಕಲ್ಪನೆ ಅದು, ಆ ಮಗುಗೆ ಆಪ್ಷನ್ನೇ ಕೊಟ್ಟಿಲ್ಲ. ಹಾಂ ಗುರುಗಳೇ. ಸರಿನಾ ಇದು? ಇಲ್ಲ ಗುರುಗಳೇ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಗುರುಗಳೇ. ಅರಿವು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್. ಹಲೋ ಹಲೋ ನಾರಾಯಣ ಹೇಳಿ ವಿಶ್ವನಾಥ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ನಮಸ್ಕಾರ ಗುರುಗಳೇ. ನಾರಾಯಣ ಹೇಳಿ. ವಿಶ್ವನಾಥ್ ಅವರೇ, ಏನು ಮಾಡ್ತಾ ಇದ್ದೀರಾ ತಾವು? ನಾನು ಆಟೋ ಓಡಿಸ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? ನಾನು ಒಂದು 15 ವರ್ಷದಿಂದ. ಖುಷಿ ಇದೆಯಾ? ಪರವಾಗಿಲ್ವಾ? ನಿಮ್ಮ ವೃತ್ತಿ ನಿಮಗೆ ಖುಷಿ ಇದೆಯಾ? ಆಟೋ ಓಡಿಸ್ತಾ ಇರೋದು ಖುಷಿ ಇದೆಯಾ ಅಂದೆ? ಸುಮಾರಾಗಿದೆ ಗುರುಜಿ. ಸುಮಾರಾಗಿದೆ ಅಂದರೆ ಸುಮ್ಮನೆ ಅದನ್ನೇ ಮಾಡ್ತಾ ಇದ್ದೀರಾ, ಮತ್ತೆ ಇನ್ನೇನು ಮಾಡೋದು ಅಂತನಾ? ಇನ್ನೇನು ಮಾಡೋದು ಗುರುಜಿ, ಬದಲಾಯಿಸ್ಕೊಳಕ್ಕಾಗಿಲ್ಲ. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು? ಏನಕ್ಕೋಸ್ಕರ ಕರೆ ಮಾಡಿದ್ರಿ? ಅದೇ ನನಗೆ ಮೂಲ ನಕ್ಷತ್ರದ ಮಗು ಒಬ್ಬ ಇದ್ದಾನೆ, ಗಂಡು ಮಗು. ಎಷ್ಟು ವಯಸ್ಸು? 16 ವರ್ಷ. ಓಕೆ, ಏನು ಹೆಸರಿಟ್ಟಿದ್ದೀರಾ? ಯಶ್ಪಾಲ್ ಅಂತ. ಸರಿ, ನೀವು ಇದ್ರ ಬಗ್ಗೆ ನಂಬಿಕೆ ಇತ್ತಾ ಅಥವಾ ಇತ್ತೀಚೆಗೆ ಗೊತ್ತಾ ನನ್ನ ನಂಬಿಕೆ ಕೇಳಬೇಕು ಅಂತ? ಇಲ್ಲ ಗುರುಗಳಿಗೆ ನಂಬಿಕೆ ಇದೆ. ಹಾಗಿದ್ದ ಮೇಲೆ 16 ವರ್ಷದವರೆಗೂ ಮೂಲ ನಕ್ಷತ್ರದ ಮಗು ಕಾರಣ ಅಂತ ತಿಳ್ಕೊಳ್ಳಿಲ್ವಾ ನೀವು? ತಿಳ್ಕೊಳ್ಳೋಕೆ ಇತ್ತೀಚೆಗೆ ಅರಿವಾಯ್ತು. ಅದನ್ನೇ ನಾನು ಕೇಳಿದ್ದು. ಇತ್ತೀಚೆಗೆ ನೀವು ಅದಕ್ಕೆ ಮುಂಚೆ ಅಕೌಂಟ್ ಓಪನ್ ಆಗಿಲ್ಲ, ನಿಮ್ಮ ಹೆಂಗಸರು ಇಲ್ಲ, ನೀವು ಇಲ್ಲ, ಏನೋ ಬದುಕಬೇಕಲ್ಲ ಅಂತ ಸೈಕಲ್ ಹೊಡಿತಾ ಇದ್ದೀರಾ ಇಬ್ಬರು, ಹೌದಲ್ವಾ? ಹೌದು ತಾನೇ? ಹೌದು ಗುರು. ಓಕೆ, ಮದುವೆ ಎಷ್ಟು ವರ್ಷಕ್ಕಾಯ್ತು ನಿಮ್ಮದು? ಮದುವೆ ನಂದು 27 ವರ್ಷಕ್ಕೆ ಆಯ್ತು. 27 ವರ್ಷ. ತುಂಬ ಟೈಮ್ ತೊಗೊಳ್ತಾ, ಸುತ್ತಾಡಿಸ್ತಾ, ಕಷ್ಟ ಕೊಡ್ತಾ ಮದುವೆ? ಬೇಜಾರು ವಿಷಯ ಕೊಡ್ತೀವಿ. ನೀವು ಅಲ್ಲೇ ತಿಳ್ಕೋಬೇಕಿತ್ತು. ನಾನು ಭರಣಿನಲ್ಲಿ ಹುಟ್ಟಿ ಈ ಮದುವೆ ಅಂತ ಮಾಡ್ಕೊಳಕ್ಕೆ ಇಷ್ಟೊಂದೆಲ್ಲ ಬೆಟ್ಟಕ್ಕೆ ಕಲ್ಲೊತ್ತೆ. ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಮೂಲ ನಕ್ಷತ್ರ ಮಗು ಬರ್ತಿರ್ಲಿಲ್ಲ. ಆಮೇಲೆ ಮಗಳು ಕೃತಿಕ ನಕ್ಷತ್ರ ಹುಟ್ಟಿದ್ದೇನೆ. ಅದಾದಮೇಲೆ ಅದು ವಿಷಯ ಒಂದು ಮಾತಾಡ್ತಾ ಇದ್ದೀನಿ, ಅದು ವಿಷಯ ತಿಳ್ಕೊಳ್ಳಿ. ಭರಣಿ ನಕ್ಷತ್ರ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇದೊಂದು ಸಜೆಷನ್ ತಿಳ್ಕೊಬೇಕು. ಮದುವೆ ಶುರು ಆಗತ್ತೆ ಕಣಮ್ಮ, ಹೆಣ್ಣು ಹುಡುಕಕ್ಕೆ. ಹುಡುಕಿ 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 ಕೊನೆ ಯಾವುದೋ ಹುಡುಕಿದೆಲ್ಲ ಅದರ ಹತ್ರಕ್ಕೆ ಹೋಗ್ತಾರೆ. ಹೌದು, ಇದು ನಮ್ಮ ಜನಕ್ಕೇನು ಅರ್ಥ ಆಗಿಲ್ಲ. ಅದಕ್ಕೊಂದು ಕ್ಲೂ ಇದೆ. ಮೊದಲನೇದು ಯಾರು ನೋಡ್ತಾರೋ ಅದೇ ಭಗವಂತನ ಪ್ರಸಾದ. ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಒಪ್ಕೊಂಡು ಮದುವೆ ಮಾಡಿದ್ರೆ ಜೀವನದಲ್ಲಿ ಏನೋ ಒಂದು ಸಕ್ಸಸ್ ಆಗುತ್ತೆ. ಇದು ದೊಡ್ಡ ಶಾಪ ಆಗುತ್ತೆ ನಮ್ಗೆ ಇನ್ನೂ ಗೊತ್ತಿಲ್ಲ. ತರಕಾರಿ ತಂದಂಗೆ ಮಾರ್ಕೆಟಲ್ಲಿ ಅಲ್ಲಿ ಹುಡುಕ್ತಾರೆ, ಇಲ್ಲಿ ಹುಡುಕ್ತಾರೆ, ಅಲ್ಲಿ ಹುಡುಕ್ತಾರೆ, ಎಲ್ಲ ಕಡೆ ಹೋಗ್ತಾರೆ ತರಕಾರಿ. ಹಂಗೆ ಹೆಣ್ಣನ್ನು ಒಂದು ನೋಡಬೇಕು, ಅದನ್ನೇ ಮದುವೆ ಆಗಬೇಕು, ಇದು ಧರ್ಮ. ಅದನ್ನು ಬಿಟ್ಟು ಎಂಗೇಜ್ಮೆಂಟ್ ಹತ್ರಕ್ಕೆ ಬಂದು ಕಟ್ಟಾಗಿ ಜಗಳ ಆಗಿ ಹೋರಾಟ ಮಾಡಿ ಮದುವೆ ಮಾಡಿಕೊಂಡ್ರೆ ಜೀವನ ಪರ್ಯಂತ ನಿಮ್ಮ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೆ ಅದರ ಶಾಪ ತಟ್ಟುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಯಾರೇ ಆಗಲಿ ಶುಭವಾದ ಮದುವೆ ಯಾವುದು ಅಂದರೆ, ಯಾರು ಫಸ್ಟ್ ಮದುವೆ ಹೆಣ್ಣನ್ನು ಕೇಳ್ತಾರೋ ಅದು ಸಂಬಂಧ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯ ಚೆನ್ನಾಗಿಲ್ವೇನೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ನೀವು ಚೆನ್ನಾಗಿರೋ ಪೇರ್ ನೋಡಿ ಮದುವೆ ಮಾಡಿಬಿಟ್ಟು ಚೆನ್ನಾಗಿರ್ತಾರಾ? ಇಲ್ವಲ್ಲ. ಮತ್ತು ಅದನ್ನು ಡಿಸೈಡ್ ಹೆಂಗೆ ತಗೋತೀರಾ ನೀವು? ಈ ಸಂಬಂಧ ಬೇಕು ಬೇಡ ಅಂತ ನಿಮ್ಮ ಡಿಸೈಡ್ ಹೆಂಗೆ? ಹಾಗಿದ್ರೆ ಮೊದಲನೇವ್ರು ನೋಡಿದ ತಕ್ಷಣ ಮದುವೆ ಆದಾಗ ಅವಾಗ ಚೆನ್ನಾಗಿರೋ ಸಾಧ್ಯತೆ ಇರುತ್ತೆ. ಒಂದು ನಿಮಿಷ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ಅದು ಎರಡನೇ ವಿಷಯ. ನಾನು ಹೇಳ್ತಿರೋದು ಇಷ್ಟು. ಮದುವೆ ಅಂತ ಅಂದ ಮೇಲೆ ಅದಕ್ಕೆ ಆದ ಒಂದು ಸಿದ್ಧತೆ ಇರುತ್ತೆ. ಆ ಸಿದ್ಧತೆಯನ್ನು ಅನುಸರಿಸಿದಾಗ ಆ ಮದುವೆ ಶುಭವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದನ್ನು ಅನುಸರಿಸಿದಾಗ ಆ ಮದುವೆ ಶುಭವಾಗಿರುತ್ತೆ. ನಾವು ಏನು ಅನುಸರಿಸಬೇಕು ಅಂದರೆ, ಒಂದು ಹೆಣ್ಣು ಒಂದು ಗಂಡನ್ನು ನಾವು ಮದುವೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ಹೆಣ್ಣಿಗೆ ಗಂಡಿಗೆ ಮದುವೆ ಮಾಡ್ತೀವಿ ಅಂತ ಹೇಳಂಗಿಲ್ಲ, ಹೇಳಬಾರ್ದು. ನೀವು ನಿಮ್ಮ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅದಕ್ಕನುಸಾರವಾಗಿ ಸಂಬಂಧ ಹುಡ್ಕೋಬೇಕು. ಹುಡುಕೊಂಡು ನೀವು ಕರೆಕ್ಟ್ ಇದೆಯಾ, ಓಕೆ ಆಗುತ್ತೆ, ಎಲ್ಲವನ್ನು ಸಿದ್ಧತೆ ಮಾಡ್ಕೋಬೇಕು. ಇದು ಮದುವೆ ಆಗೋರು ಗೊತ್ತಾಗಬಾರ್ದು.
ಆ ರೀತಿ ಮದುವೆ ಮಾಡಿದಾಗ ಏನಾಗುತ್ತೆ, ಮದುವೆ ತುಂಬ ಚೆನ್ನಾಗಿ ಆಗತ್ತೆ. ನಾವೇನು ಮಾಡ್ತೀವಿ, ಫಸ್ಟೇ ಹೆಣ್ಣು ಗಂಡು ಇಂಟ್ರ್ಯೂ ಏನೋ ನೋಡ್ಕೊಂಬಂದ್ಬಿಡಪ್ಪ, ನಾನು ಮುಂದೆ ನೋಡ್ಕೊತೀನಿ ಅಲ್ವಾ? ಹೆಂಗಾಗತ್ತೆ ಇದು? ಅವನು ಒಪ್ಕೊಂಬಿಟ್ಟ ಅಥವಾ ಹುಡುಗಿ ಒಪ್ಕೊಂಬಿಟ್ಲು, ಇವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ, ಕೊಡೋದು ತಗೊಳ್ಳೋದು ಸ್ವಲ್ಪ ವ್ಯತ್ಯಾಸ ಆಯಿತು, ದೇವ್ರು ಅಡ್ಜಸ್ಟ್ ಆಗಲಿಲ್ಲ, ಕಟ್ಟಾಗತ್ತೆ. ಅವರು ಮನ್ಸಲ್ಲಿ ಕೂತಿತ್ತು ಈ ಹುಡುಗಿನೇ ಮಾಡ್ಕೋಬೇಕಂತ, ಮನ್ಸಲ್ಲಿ ಕೂತಿತ್ತು ಈ ಹುಡುಗನ್ನೇ ಮಾಡ್ಕೋಬೇಕಂತ, ಮದುವೆ ಆಗೋಯ್ತು. ಅವ್ರಿಗೆ ಮಾಂಗಲ್ಯ ಕಟ್ಟಿಲ್ಲ ಅಷ್ಟೇ, ಮನಸ್ಸಿಗೆ ಮದುವೆ ಆಯಿತು. ಈ ಶಾಪ ತಟ್ಟುತ್ತಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡಮ್ಮ. ಆಗತ್ತೆ ಗುರುಗಳೇ. ಇದು ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಈ ರೀತಿ ಎಲ್ಲ ಮದುವೆ ಮಾಡ್ಬೇಕಂತ. ಅಮ್ಮ, ಮದುವೆ ಅಂತಕ್ಕಂಥದ್ದು ಇದೆಯಲ್ಲ, ಮೊದಲೇ ಹೇಳಿ ಸ್ವರ್ಗದಲ್ಲೇ ನಿಶ್ಚಯ ಆಗತ್ತಂತೆ, ಭಗವಂತ ನಿಶ್ಚಯ ಮಾಡಿರ್ತಾನೆ ಅಂತ ಸತ್ಯ ಗೊತ್ತಿದ್ದು ಕೂಡ ನಾವು ಹುಡುಗಿ ಪೇರ್ ನೋಡ್ತೀವಿ, ಹುಡುಗ ಹಿಂಗೆ ಇರಬೇಕು, ಹುಡುಗಿ ಹಿಂಗೆ ಇರಬೇಕು, ಇವ್ರು ಹೊಂದಾಣಿಕೆ ಆಗಬೇಕು. ನಿಮ್ಮ ಪ್ಲ್ಯಾನಲ್ಲಿ ಯಾವ ಮದುವೆನೂ ಸಕ್ಸಸ್ ಆಗಿರುವಂಥದ್ದು ತುಂಬ ಕಡಿಮೆ. ಅದಕ್ಕೆ ವಿಚಾರ ನಾವೇನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮ ಖುಷಿ ನಿಮ್ಮ ಮಕ್ಕಳು. ಆದರೆ ನಾವು ಒಂದಂತೂ ತಿಳ್ಕೋಬೇಕು, ಫಸ್ಟು ಏನಪ್ಪ ಅದು ಅಂತಂದರೆ, ನಾವು ಮಾಡ್ತಾ ಇರ್ತಕ್ಕಂಥ ಯಾವುದೋ ವಿಚಾರ ಎಲ್ಲೆಲ್ಲಿಗೂ ಹೊರಟೋಗ್ತಾ ಇದೆ. ಆ ಮದುವೆ ಅಂತಕ್ಕಂಥ ವಿಷಯದಲ್ಲಿ ಈ ಭರಣಿ ನಕ್ಷತ್ರದವ್ರು ತಿಳ್ಕೊಬೇಕಾಗಿದ್ದು ಗೊತ್ತಿಲ್ಲ. ಆವಾಗ ನೀವು ನಿಮ್ಮ ಮಗನಿಗೆ ಬೆವರು ನೋಡಿದ್ದೀರಾ ನೀವು? ಆವಾಗ ಬೆವರು ಬರೋದು ಇದನ್ನು ತಿಳ್ಕೋಬೇಕು. ಶಕ್ತಿ ಕಳ್ಕೊಂಡಿದೆ, ಶಕ್ತಿ ತುಂಬ ಕಮ್ಮಿ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಮಗನ ವಿಚಾರ, ನಿಮ್ಮ ಭರಣಿ ನಕ್ಷತ್ರ ವಿಚಾರ ಸತ್ಯ ತಿಳ್ಕೊಳ್ಳಿ. ಮಕ್ಕಳಿಗೆ ಶಕ್ತಿ ಬೇಕು, ಶಕ್ತಿ ಕಡಿಮೆ ಇದೆ, ಶಕ್ತಿ ಉಲ್ಬಣ ಆಗ್ತಾ ಇಲ್ಲ, ಊಟದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಚಂದ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಗುರುಗಳೇ, ಕಾಲ್ ಕಟ್ ಆಗಿದೆ. ಗುರುಗಳೇ, ಈಗ ಮದುವೆ ಆಗುವಂಥ ವಿಚಾರದಲ್ಲಿ ಹೇಳ್ತಿದ್ರಿ, ಮನಸ್ಸಲ್ಲಿ ಅವರಿಗೆ ಅವ್ರನ್ನೇ ಮಾಡ್ಕೋಬೇಕು ಅಂತ ಆಸೆ ಬಂದಿರುತ್ತೆ, ಆದರೆ ಮಾಡ್ಕೊಳಕ್ಕಾಗಲ್ಲ, ಅದು ಶಾಪ ಆಗುತ್ತೆ ಅಂತ ಹೇಳ್ಬಿಟ್ಟು, ಇದನ್ನ ಮನೆಯವರಾಗ್ಲಿ ಅಥವಾ ಹೇಳೋರಾಗ್ಲಿ ಯಾಕೆ ಹೊರಗಡೆ ವಿಚಾರ ಬರ್ತಾ ಇಲ್ಲ? ಇದು ಈಗ ನಾವು ಇವಾಗ ತಾಲಿ ಕಟ್ಟೋದಷ್ಟೇ ಮದುವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನಾನು ಹೇಳಿದ್ದು ಲಕ್ಷ್ಮೀ ಪೂಜೆ ದೀಪದ ವಿಚಾರ ಹೇಳಿದ್ದು ಎಷ್ಟು ಜನಕ್ಕೆ ಈಗ ಆಶ್ಚರ್ಯ ಆಗ್ತಾ ಇದೆ, ಸ್ವಲ್ಪ ಯೋಚನೆ ಮಾಡು. ಖಂಡಿತ ಹೌದು ಗುರುಗಳೇ. ಮಾತಾಡೋಣ, ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಬಗ್ಗೆ ಕೇಳಬೇಕಾಯ್ತು. ನಿಮ್ದು ನಕ್ಷತ್ರ ತಿಳಿಸಿ. ಮಿಥುನ ರಾಶಿ, ಮಿಥುನ ಲಗ್ನ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ ನಮಸ್ಕಾರ ಸರ್. ನಾರಾಯಣ ಹೇಳಿ. ಏನು ಬಂದು ನಮ್ದು ಮನೆ ಕಟ್ಬಿಟ್ಟು ಈಗ 21 2013 ಮನೆ ಕಟ್ಟಿದ್ರು. ಈ ಮನೆ ಇವತ್ತೊಂದು ಮನೆ ಕ್ಲಿಯರ್ ಆಗಿಲ್ಲ ಕೊನೆ. ಅದು 13ರಲ್ಲಿ ಶುರು ಮಾಡಿದ್ದಾ? 2013 ಶುರು ಮಾಡಿದ್ರು. ಎಷ್ಟು ಅಳತೆ? ಎಷ್ಟು ಅಳತೆ? 29 20. 29 ಯಾವ ಕಡೆಗೆ? ಯಾವ ದಿಕ್ಕು? ಉತ್ತರ ದಕ್ಷಿಣನಾ? ಉತ್ತರ 21, ಉತ್ತರ ದಕ್ಷಿಣ 21, ನಿಮಗೆ 29. ಪೂರ್ವ ಪಶ್ಚಿಮ 29. ಪೂರ್ವ ಪಶ್ಚಿಮ 21. ಓಕೆ. ಪಶ್ಚಿಮ 21 ಗುರುಗಳೇ, ಉತ್ತರ ದಕ್ಷಿಣ 29. ರಸ್ತೆ ಯಾವುದು? ರಸ್ತೆ ಪೂರ್ವಕ್ಕೆ ಬಂದು ಅಡ್ಡಾಗಿದೆ, ಉತ್ತರಕ್ಕೆ ನೇರ ಐತೆ ರಸ್ತೆ. ಓಕೆ. ಈಗ ನಿಮಗೆ ಇದನ್ನ ಅಳತೆ ನೀವೇ ಮಾಡ್ಕೊಂಡ್ರಾ ಯಾರು ಹೇಳ್ಕೊಟ್ರಾ? ಇವಾಗ ನಾವೇ ಮಾಡ್ತಿದ್ವಿ, ಹೇಳಿದ್ರು. ಯಾವ ಶಾಸ್ತ್ರ ಕೇಳ್ತಿ ಬಂದು ಮಾಡ್ತಿದ್ವಿ. ಯಾವ ಊರು ನಿಮ್ಮದು? ನಮ್ಮ ತಲೆಕೆರೆ. ಓಕೆ. ಇದನ್ನ ಹಂಗೆ ಕೇಳಿಸ್ಕೊಳ್ಳಿ, ಇದನ್ನು ಅವಾಗವಾಗ ಹೇಳ್ತಾ ಇರ್ತೀನಿ ನಾನು. ಹಾಂ ಗುರುಗಳೇ. ಕೇಳಿಸ್ಕೊಳ್ಳಿ. ನಮ್ಮ ದೇಶದ ಒಂದು ದೊಡ್ಡ ದುರಂತ ಏನು ಅಂದ್ರಮ್ಮ, ನಮ್ಮ ದೇಶದ ಓವರಾಲ್ ಆಗಿ ಹೇಳ್ತೀನಿ, ನಮ್ಮ ದೇಶದ ದೊಡ್ಡ ದುರಂತ ಏನು ಅಂದರೆ, ನಿವೇಶನಗಳನ್ನು ಯಾವ ಭಾಗ ಹೆಚ್ಚಿರಬೇಕು, ಯಾವ ಭಾಗ ಕಮ್ಮಿ ಇರಬೇಕು ಅಂತಕ್ಕಂಥ ತಿಳ್ಕೊಳ್ಳೋದೇ ಇರೋದೇ ಒಂದು ದೊಡ್ಡ ದುರಂತ. ಅದು ಗೌರ್ಮೆಂಟ್ನವ್ರು ಅಲರ್ಟ್ ಮಾಡಲಿ, ಯಾರು ಅಲರ್ಟ್ ಮಾಡಲಿ, ಉತ್ತರ ದಕ್ಷಿಣ ಜಾಸ್ತಿ, ಪೂರ್ವ ಪಶ್ಚಿಮ ಕಮ್ಮಿ. 80% ನಮ್ಮ ಭಾರತ ದೇಶದಲ್ಲಿ ಈ ತಪ್ಪು ನಡೀತಾ ಇದೆ. ಇದಕ್ಕೆ ಯಾರು ಬ್ರೇಕ್ ಹಾಕೋದು? ಯಾವಾಗ ಹಾಕೋದು? ಇದಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಸೈಟನ್ನು ಮನೆ ಕಟ್ಟು ಅಂತ ಹೇಳ್ಕೊಡ್ತಾರಲ್ಲ, ಒಳ್ಳೆಯದು ಮನೆ ಕಟ್ಟು ಅಂತ, ಅವ್ರಿಗೆ ಗೊತ್ತಿರಬೇಕಿದು. ಅವ್ರು ಗೊತ್ತಿದ್ರು ಏನು ಮಾಡ್ತಾರೆ ಅಂದರೆ, ಸೈಟ್ ತಗೊಂಡಾಗತ್ತೆ, ನಮ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಕಟ್ಕೋಗಪ್ಪ ಅಂತ. ಈ ರೀತಿಯಾಗಿ ತಪ್ಪಿರ್ತಕ್ಕಂಥದ್ದು. ನಾವು ಮೊದಲನೇ ದರ್ಜೆ ಯಾವುದು, ಎರಡನೇ ದರ್ಜೆ ಯಾವುದು, ಮೂರನೇ ದರ್ಜೆ ಯಾವುದು, ನಾಲ್ಕನೇ ದರ್ಜೆ ಯಾವುದು ಅಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು. ಅಂದರೆ ಮೆಜರ್ಮೆಂಟಲ್ಲೂ ದರ್ಜೆಗಳಿದೆ. ಗಂಡಸನ ಮನೆ ಯಾವುದು, ಹೆಂಗಸರ ಮನೆ ಯಾವುದು, ಇದೆಲ್ಲ ಗೊತ್ತಿರಬೇಕು. ಅಂದರೆ ಸೈಟು ಹೆಣ್ಣ ಗಂಡ
ಆಶ್ಚರ್ಯ ಅನ್ಸದಲ್ಲ? ನಿಜಕ್ಕೂ ಆಶ್ಚರ್ಯ. ಸೈಟಲ್ಲಿ ಹೆಣ್ಣ ಗಂಡ ಅಂತ ಹೇಳೋದು ಅಂದರೆ ನಿಜಕ್ಕೂ ಆಶ್ಚರ್ಯ ಆಗಿದೆ. ಯಾಕೆ ಅಂದರೆ ಈ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ, ಇದಿನ್ನೂ ಹೊರಹೊಮ್ಮಿಲ್ಲ, ಯಾವಾಗ ಹೊಮ್ಮುತ್ತೋ ಗೊತ್ತಿಲ್ಲ. ನೀವು ದಯವಿಟ್ಟು ಯೋಚನೆ ಮಾಡೋದನ್ನು ಬಿಟ್ಟು ಹೆಂಗಿದ್ರೂ ಪೂರ್ತಿ ಆಗಿಲ್ಲ ಅಲ್ಲ, ಉತ್ತರ ದಕ್ಷಿಣ ಜಾಸ್ತಿ ಆಗಿರೋದಕ್ಕೆ ಅಟ್ಲೀಸ್ಟ್ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗೆ ತೂಕಡಿಸ್ಬೇಡಿ. ಅಕಸ್ಮಾತ್ ಕಷ್ಟಪಟ್ಟು ಮಾಡಿಬಿಟ್ಟು ಮನೆಗೆ ಹೋಗಿ ತಗಲಾಕೋಬೇಡಿ. ಸರಿ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಪೂರ್ಣವಾಗಿ ಒಂದು ಪಿಕ್ಚರ್ ಅಂದರೆ ಪ್ಲ್ಯಾನ್ ಮಾಡ್ಕೋಬೇಕು. ಏನು ಎಷ್ಟಡಿ ಜಾಗ ಹೊರಗಡೆ ಇದೆ, ಎಷ್ಟು ಬಿಟ್ಟಿದ್ದೀವಿ, ಎಷ್ಟು ಕಟ್ಟಿದ್ದೀವಿ, ರಸ್ತೆ ಹೇಗಿದೆ, ಇದೆಲ್ಲ ಒಂದು ವಿಡಿಯೋ ಮಾಡಿ ಅಳತೆ ತೊಗೊಂಡು ಬಂದರೆ ಹೇಳ್ಕೊಡೋಣ. ಗಾಬರಿ ಆಗಬೇಡಿ, ಹೆದರಬೇಡಿ. ಸರಿ ಮಾಡ್ಕೊಂಡು ಮನೆಗೆ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಕೋಬೇಡಿ. ಇಬ್ಬರಿಗೂ ಪ್ರತಿಯೊಂದು ದಿನನೂ ಜಗಳ ಇದ್ರಾಗ ಮನೆಯಲ್ಲಿ ಇದ್ರಾಗೆಲ್ಲ ವಾಸ್ತು ಇದ್ರಾಗ. ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಏನು ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡಿ. ಮೊದಲು ಆ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಮಂಜುಳಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಹೆಸರು ಸೌಮ್ಯ ಅಂತ ಅಂದ್ಬಿಟ್ಟು, ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹಾಂ ಹೇಳಮ್ಮ. ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ದೀಪ್ಪ? ನಾನು BCA ಇನ್ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. ಮದುವೆ ಇನ್ನೂ ಇಲ್ಲ ಗುರುಜಿ. ಓಕೆ. ಏನಕ್ಕೆ ಕರೆ ಮಾಡಿದ್ದು ಇವಾಗ? ಅದೇ ನಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು, ಮತ್ತೆ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಕೆಲಸ ಎಲ್ಲೂ ಸಿಗ್ತಾನೆ ಇಲ್ಲ, ಸಿಕ್ಕಿದ್ರು 2 ತಿಂಗಳು ಅಷ್ಟೇನೆ. ಅಮ್ಮ, ನೀನು ಇದ್ರ ಬಗ್ಗೆ ಇಷ್ಟ ಇತ್ತಾ ಕಷ್ಟ ಇತ್ತಾ ಮೊದಲು? ಇದೆಲ್ಲ ಯಾಕೆ ಬೇಕು, ಬದುಕು ಅಂದರೆ ನಮ್ಮ ಕೈಲಿ ಐತೆ ಅಂತ ಅಂದ್ಕೊಂಡಿದ್ದೀಯಾ, ಅಥವಾ ಅನುಮಾನದಲ್ಲೇ ಜೀವನದಲ್ಲಿ ಅಂದ್ಕೊಂಡಿದ್ಯಾ ಮನಸ್ಸಲ್ಲಿ? ಇಲ್ಲ, ನಂಗೆ ಸಿಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ, ಬಟ್ ಎಲ್ಲೂ ಒಂದು ನಿಮಿಷ, ನಾನು ಕೆಲಸದ ಬಗ್ಗೆ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ. ಮನುಷ್ಯ ಹುಟ್ಟಿದ ಮೇಲೆ ಒಂದು ನಕ್ಷತ್ರ ಅಂತ ಇರುತ್ತೆ, ಅದರಲ್ಲಿ ಒಂದು ರಹಸ್ಯ ಇರುತ್ತೆ. ಅದು ತಿಳ್ಕೋಬೇಕು, ತಿಳಿಬೇಕು ಅಂತ ಗೊತ್ತಿತ್ತಾ ಇಲ್ವಾ ಅಂತ ಕೇಳ್ತೀನಿ. ಗೊತ್ತಿರ್ಲಿಲ್ಲ. ಓಕೆ. ಯಾವಾಗ ಗೊತ್ತಾಯಿತು? ಈಗ ಅಕಸ್ಮಾತು ಇವಾಗ ಕರೆ ಮಾಡಿದ್ದ, ನೋಡೋಣ ಏನು ಹೇಳ್ತಾರೆ ಅಂತ. ಹಂಗಂತ ಏನಿಲ್ಲ. ಓಕೆ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರಮ್ಮ, ನಿನ್ನ ಹೆಸರೇನು ಹೇಳು? ಸೌಮ್ಯ. ಒಂದಂತ ತಿಳ್ಕೊ, ಕೆಲಸ ಯಾವಾಗ ಸಿಕ್ಕತ್ತೆ, ಮದುವೆ ಯಾವಾಗ ಆಗತ್ತೆ ಅನ್ನೋದನ್ನು ಕೇಳೋದಿದೆಯಲ್ಲ, ತುಂಬ ಅಪರಾಧ ಅಮ್ಮ. ಇದನ್ನು ಯಾರ ಕಾಲು ಹೇಳೋಕ್ಕಾಗಲ್ಲ. ಓಕೆ. ಹೇಳಿದರೂ ಪಕ್ಕಾ ಸುಳ್ಳೇ ಅದು. ಇದಕ್ಕೆ ನೀನೇನು ಮಾಡಬೇಕಂದ್ರೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮಪ್ಪ ವ್ಯಾಪಾರ ಮಾಡೋದು. ಓಕೆ. ನಿಮ್ಮ ತಂದೆ ಬೆಳಿಗ್ಗೆ ಏಳುವಂಥ ಟೈಮ್ ಗೊತ್ತಮ್ಮ ನಿಮಗೆ? 6 ಗಂಟೆಗೆ ಎದ್ದೇಳ್ತಾರೆ. ಸ್ನಾನ ಮಾಡೋದು? ಒಂದು 7 ಗಂಟೆ. 7-8 ಆಗ್ಬೋದಾ? ಆಗ್ಬೋದು. ಓಕೆ. ರಾತ್ರಿ ಊಟ? 9 ಗಂಟೆ ಆಗುತ್ತೆ. ಮಲಗೋದು? 10-11 ಗಂಟೆ. ಈಗ ನಿನ್ಗೆ ಅನ್ಸಿರ್ಬೋದು, ನನ್ನ ಪ್ರಾಬ್ಲಮ್ ಕೇಳಿದ್ರೆ ನಮ್ಮ ಅಪ್ಪನ ಕತೆ ಯಾಕೆ ಕೇಳ್ತಾವ್ರೆ ಅಂತ ಅನುಮಾನ ಆಗ್ತಾ ಇರ್ಬೋದು ನಿನಗೆ. ಯಾಕೆ ಇದು ಕೇಳ್ತಾ ಇದ್ದೀನಿ ಗೊತ್ತಾ? ಯಾಕೆ? ನಿಮ್ಮ ಅಕೌಂಟು ಶ್ರೀಮಂತಿಗೆ ಬೇಕು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ನಿಮ್ಮ ತಂದೆ ಮಾನಸಿಕವಾಗಿ ಯೋಚನೆ ಮಾಡಿ ಕಷ್ಟ ಬಿದ್ದು ಊಟ, ಕಷ್ಟ ಬಿದ್ದು ನಿದ್ದೆ ಇದೆಲ್ಲವೂ ಅನುಭವಿಸಿರುವ ಕಾರಣ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಯಾವ ಕಾರಣಕ್ಕೂ ಅಭಿವೃದ್ಧಿಯಾದ ರೀತಿಯಲ್ಲಿ ಬದುಕಲಿಕ್ಕಾಗಲ್ಲ. ಯಾಕೆಂದ್ರೆ ಅವರು ಎಲ್ಲ ಥರದಲ್ಲೂ ಹಿಂಸೆಯಲ್ಲೇ ಪಾಪ ಕಷ್ಟಪಟ್ಟು ಬಂದಿರೋದು ಮುಂದಕ್ಕೆ. ಮದುವೆ, ಮಕ್ಕಳು ಸಾಕಕ್ಕೆ, ವ್ಯವಹಾರ ಮಾಡೋಕ್ಕೆ, ಇದೆಲ್ಲವೂ ಕೂಡ ಕಷ್ಟಪಟ್ಟೇ ಕಾಲ ಕಳೆದಿದ್ದಾರೆ. ಅಂದರೆ ಹುಟ್ಟುವ ಮಕ್ಕಳಿಗೆ ಅಷ್ಟು ಸುಲಭವಾಗಿ ದಾರಿ ಸಿಗಲಿಕ್ಕಿಲ್ಲ. ಕಾರಣ ಏನು ಅಂದರೆ, ಹಿರಿಯರ ಆಶೀರ್ವಾದ ಇಲ್ಲದ ಇವರ ತಂದೆ. ಹಿರಿಯರ ಆಶೀರ್ವಾದ ಇವರ ತಂದೆಗಿಲ್ಲ. ಅದಕ್ಕೆ ಹಣ, ಸಂಪಾದನೆ, ಕೆಲಸ ಎಲ್ಲ ಅಕೌಂಟ್ ಓಪನ್ ಆಗಲ್ಲ. ಸೌಮ್ಯ, ಅರ್ಥ ಆಯ್ತಾ? ಅರ್ಥ ಆಯ್ತು. ನೀನು ಬೇಜಾರು ಮಾಡ್ಕೋಬೇಡ. ಇವತ್ತು ಜೀವನದಲ್ಲಿ ನಿನ್ನ ಕೆಲಸ, ಮದುವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಧನಿಷ್ಠ ನಕ್ಷತ್ರಕ್ಕೆ ಹುಟ್ಟಿದ್ದಕ್ಕೆ ಕಾರಣ ಏನು, ನಮ್ಮ ತಂದೆ ತಾಯಿ ಏನು ಮಾಡಬೇಕು, ನಾನು ಏನನ್ನ ತಿಳಿಬೇಕು, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋ. ಇದನ್ನು ತಿಳ್ಕೊಳಕ್ಕೆ ಹೋಗೋ ಎಲ್ಲೂ ಶಾಸ್ತ್ರ ಕೇಳೋದು, ಜ್ಯೋತಿಷ್ಯ ಕೇಳೋದು ಇದೆಲ್ಲ ನಂಬಿಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ದೇವ್ರು ಇದಕ್ಕೆ ಹೊಣೆಯಲ್ಲ. ನಮ್ಮ ಟೈಮ್ ಟೇಬಲ್ ಕೆಟ್ಟಿದೆ, ಅದನ್ನು ಸರಿ ಮಾಡ್ಕೋ. ಎಲ್ಲವೂ ನೀನು ಬಯಸದೆ ನಿನಗೆ ಸಿಕ್ಕತ್ತೆ ತಾಯಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನೀವು ಮಾತಾಡೋ ಅಶ್ವಿನ್ ಅಂತ. ನಾನು ಕಲ್ಪನೆ ಬಗ್ಗೆ ಕೇಳಬೇಕಿತ್ತು. ಅದು ನಮ್ಮ ತಾಯಿ. ಓಕೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರು ಮೃಗಶಿರ, ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ.
ಗುರುಗಳೇ ಇದು ನಮ್ಮ ತಾಯಿ ಬಗ್ಗೆ ತಿಳ್ಕೊಬೇಕಿತ್ತು. ಕಾಶಿ ಅಂತ ಅವ್ರ ಹೆಸರು. ಸರಿ ಆಯಿತು, ಗೊತ್ತಾಯಿತು. ಮನೆ ಎಷ್ಟು ವರ್ಷದ್ದು? ಮನೆ ಬಾಡಿಗೆ ಮನೆ ಗುರುಗಳೇ. ಎಷ್ಟು ವರ್ಷದಿಂದ ಇದ್ದೀರಾ? 7 ವರ್ಷದಿಂದ. ನಿಮ್ಮ ತಂದೆ ಏನು ಕೆಲಸ ಮಾಡೋದು? ತಂದೆಯವ್ರದ್ದು ಮಾಮೂಲಿ ಪ್ರೈವೇಟ್ ಆ ಕಡೆ ಬಿಸ್ನೆಸ್ಗಳು ಮಾಡ್ಕೊತಾರೆ ಗುರುಗಳೇ. ಓಕೆ. ನಿಮ್ಮ ತಾಯಿ ಏನಾಗಬೇಕಿತ್ತು? ಆರೋಗ್ಯದ ಬಗ್ಗೆ ಬೇಕಾ? ಹಾ ಹೌದು, ಆರೋಗ್ಯದ ಬಗ್ಗೆನೇ ಇದೆ ಗುರುಗಳೇ. ಓಕೆ. ಅವರು ಕೂತ್ಕೊಳ್ತಕ್ಕಂಥದ್ದು ಕರೆಕ್ಟಾಗಿ ನೀನು ಗಮನಿಸಿದ್ಯಾ? ನಿಮ್ಮ ತಾಯಿ ಕೂತ್ಕೊಳ್ಳೋದು ನೇರವಾಗಿ ಕೂತ್ಕೋತಾರೇನಮ್ಮ? ಅಂದ್ರೆ ಅವ್ರಿಗೆ ಸ್ವಲ್ಪ ಕಾಲು ನೋವಿದೆ ಗುರುಗಳೇ. ಅದನ್ನೇ ಕೇಳ್ತಾ ಇದ್ದೀನಿ. ಪಾಪ ಅವ್ರಿಗೆ ನೇರವಾಗಿ ಕೂತ್ಕೊಳ್ಳೋಕ್ಕೆ ಆಗಿಲ್ಲ, ಅಭ್ಯಾಸನೇ ಆಗಿಲ್ಲ. ಜೀವನ ಪರ್ಯಂತ ಅವರನ್ನು ಕಾಡ್ತಾ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾವಾಗಲೂ ಯೋಚನೆ ಮಾಡಿಕೊಂಡೇ ಇರ್ತಾರೆ. ಗುರುಗಳೇ ಇದಕ್ಕೆ ನೀನೇನು ಮಾಡು ಅಂದರೆ ಕೇಳಿಸ್ಕೋ. ಇದಕ್ಕೆ ನೀನೇನು ಮಾಡು ಅಂದರೆ ನೀನೇ ನಿಮ್ಮ ಅಮ್ಮನ ಕರ್ಕೊಂಡು ಒಂದು ಅರ್ಧ ಗಂಟೆ ಲೈಟಾಗಿ ವಾಕ್ ಮಾಡು. ಸ್ವಲ್ಪ ಅವಾಗ ಎಚ್ಚರಿಕೆ. ವಾಕಿಂಗ್ ಹೋಗ್ತಾರೆ ಒಂದು ನಿಮಿಷ ಅಮ್ಮ. ವಾಕಿಂಗ್ ಹೋಗ್ತಾರೆ, ಜೊತೆಲಿ ಯಾರು ಹೋಗ್ತಾರೆ? ಜೊತೆಲಿ ಅವ್ರ ಫ್ರೆಂಡ್ ಇದ್ದಾರೆ. ಅದಕ್ಕೆ ಮಾತು ಎಷ್ಟಾಡ್ತಾರೆ ಕೇಳಿ ನಿಮ್ಮಮ್ಮನ. ಆಯ್ತು ಗುರುಗಳೇ, ಆಡ್ತಾರೆ. ಒಂದು ನಿಮಿಷ. ತಪ್ಪು ಎಲ್ಲಾಗಿದೆ ಅಂತ ಸರಿ ಮಾಡಿಕೊಂಡ್ರೆ ಜೀವನ ಮನುಷ್ಯ ಚೆನ್ನಾಗಿರ್ತಾನೆ. ವಾಕ್ ಮಾಡುವಾಗ ಮಾತಾಡ್ಕೊಂಡೇ ಹೋದರೆ ವಾಕ್ ಹೆಂಗಾಗತ್ತದು? ಅದೆಲ್ಲ ಹಂಗೆ ಆಗಲ್ಲ ತಾಯಿ. ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಮಾಡಿದ್ರೆ ಒಳ್ಳೇದಾಗತ್ತೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಶಕುಂತಲಾ ಅವರೇ? ನನ್ನ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ಮದು ನಕ್ಷತ್ರ ತಿಳಿಸಿ. ನನ್ನ ನಕ್ಷತ್ರ ಶತಭಿಷ, ಕುಂಭರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ನನ್ನ ಬಗ್ಗೆ ತಿಳ್ಕೊಬೇಕಿತ್ತು. ಎಷ್ಟು ವಯಸ್ಸು? ನನ್ಗೀಗ 58 ವರ್ಷ. ಏನಾಗಬೇಕಿತ್ತು? ನನಗೆ ಯಾಕೋ ಮನೆಯಲ್ಲಿ ಸರಿ ಇಲ್ಲ ಅನಿಸ್ತದೆ. ಸರಿ ಇಲ್ಲ ಅಂದರೆ ಕಟ್ಟಿದ ಮನೆನಾ? ಕಟ್ಟಿದ ಮನೆ ನಾನು ಕಟ್ಟಿದೆ 13 ವರ್ಷ ಆಯ್ತಾ? ಮನೆ ಕಟ್ಟಿ 13 ವರ್ಷ ಆಯ್ತಾ? 13 ವರ್ಷ ಆಯ್ತು ಗುರುಗಳೇ. ನೋಡು, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಹಾ, ಮನೆ ಕಟ್ಟೋದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದ್ದೆ ನೀನು, ಮನೆ ಕಟ್ಟಿದ ಮೇಲೆ ಏನಾಯಿತು ಅಂತ ಸ್ವಲ್ಪ ಗಮನಿಸ್ಕೊ ಸಾಕು. ನಿನಗೆ ಮನೆ ಕಟ್ಟುವಂಥ ಯೋಗ ಇಲ್ಲ, ಮನೆ ಕಟ್ಟಂಗಿಲ್ಲ. ಯಾಕೆ ಕಟ್ತೆ? ಬೇಕಿತ್ತಾಯ್ತು ನಿನಗೆ. ಹಾಗಂತ ಮನೆ ಬಿಟ್ಟು ಹೋಗು ಅಂತ ನಾನು ಹೇಳ್ತಾ ಇಲ್ಲ, ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೀನು ತಿಳ್ಕೋಬೇಕಿತ್ತು. ಏನು ಮಾಡೋದಮ್ಮ ಈಗ? ಯಾಕೆ ಕಟ್ಟೋ ಹಾಗಿರಲಿಲ್ಲ ಅವರು? ಶತಭಿಷ ನಕ್ಷತ್ರದವರು ಹಿರಿಯರ ಆಶೀರ್ವಾದವಿಲ್ಲದ ರೀತಿಯಲ್ಲಿ ಅಲೆಮಾರಿಗಳಂತೆ ಇರಬೇಕು. ಯಾಕೆಂದರೆ ಇವರು ವಂಶಸ್ಥರು ಅಲೆಮಾರಿಗಳು ಅಲಿತಾ ಇದ್ದಾರೆ. ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಕೊಡ್ತೀನಿ ನಿಲ್ಸವ್ರೆ ರೋಡಲ್ಲಿ. ಅದಕ್ಕೆ ಇವ್ರು ರೋಡಲ್ಲಿ ನಿಂತ್ಕೋಬೇಕು. ಅಂದರೆ ಈ ಸತ್ಯ ಗೊತ್ತಿಲ್ಲ. ನೀನು ಫಸ್ಟ್ ಒಂದು ಕೆಲಸ ಮಾಡು, ಮನೆ ಕಟ್ಟಿಬಿಟ್ಟಿದ್ದೀನಿ ಅಂತ ಹೆದರ್ಕೋಬೇಡ. ನಾನೀಗ ಏನು ಮಾಡಬೇಕು, ಮನೆಗೂ ನನಗೂ ಸಂಬಂಧ ಹೇಗೆ, ಅದರ ಅಳತೆ ಎಷ್ಟು, ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಸತ್ಯ ಸಿಕ್ಕತ್ತೆ, ಹೆದರ್ಕೋಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಹಲೋ, ಮಂಜುಳವ್ರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಹಲೋ ಸ್ವಾಮಿಗಳೇ. ಹೇಳಮ್ಮ. ನನ್ನ ಮಗಳ ಬಗ್ಗೆ ಎಷ್ಟು ವಯಸ್ಸು ಮಗಳಿಗೆ? ಎಷ್ಟು ವಯಸ್ಸು? 24. ಏನು ಮಾಡ್ತಿದ್ದಾಳೆ? ಕೆಲಸ ಮಾಡ್ತಾ ಇದ್ದಾಳೆ. ಏನಾಗಬೇಕಿತ್ತು? ಅವಳು ಮದ್ವೆನೇ ಆಗಲ್ಲ ಅಂತಾಳೆ. ಅದಕ್ಕೆ ಆಗಲ್ಲ ಅಂತ ನೀನು ಈಗ ಕಂಡುಬಿಡ್ತಾ ಇದೆಯಲ್ಲಮ್ಮ. ಅದು ಯಾವತ್ತೋ ಪಿಕ್ಚರ್ ಮುಂದೆ ಒಟ್ಟಾಗೈತೆ. ನೀನು ಎಂಡ ಆದ್ಮೇಲೆ ಈಗ ಪಿಕ್ಚರ್ ಯಾವುದು ಅಂತ ಕೇಳ್ತಾ ಇದೆಯಲ್ಲ. ನೀನೇನು ಓದಿದ್ಯಮ್ಮ? ನಾನು PUC ಓದಿದ್ದೀನಿ. ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೋಬೇಕು, ಬೇಜಾರು ಮಾಡ್ಕೊಳ್ಳ. ಇಲ್ಲ ತಾನೆ ನಿಮ್ಮ ಮಗಳಲ್ಲಿ? ರೂಮಲ್ಲಿ ಅವಳೆ ಸ್ವಾಮಿ. ಯಾಕಿದು ಇಷ್ಟೊಂದು ವಿಚಾರ ನೇರವಾಗಿ ಹೇಳಿದೆ ಅಂದರೆ, ಗುರುಗಳೇ, ಉತ್ತರ ನಕ್ಷತ್ರಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ತಿಳ್ಕೊಂಬಿಡ್ಬೇಕು, ನಾವು ಮದುವೆ ಮಾಡುವ ಮಗು ಅಲ್ಲ. ಹುಟ್ಟಿದ ದಿಂದನೇ ತಿಳ್ಕೋಬೇಕು. ನಿಖರವಾಗಿ ನೇರವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಉತ್ತರ ನಕ್ಷತ್ರದ ಮಗು ಹುಟ್ಟಿದ್ರೆ ಈ ಮಗು ನಮ್ಮ ಕೈಗೆ ಸಿಗುವ ಮಗು ಅಲ್ಲ. ಯಾವ ರೀತಿಯಲ್ಲಿ? ನಾವು ಹೇಳಿದ ಕಂಟ್ರೋಲ್ ಸಿಕ್ಕಲ್ಲ. ಮದುವೆ ಅಂತ ನಾವು ಮಾಡೋಕ್ಕಾಗಲ್ಲ. ಮದುವೆ ಮಾಡಿದ್ರು ನಮ್ಮ ಆಸೆ ಯಾವ ಕಾರಣಕ್ಕೂ ಈಡೇರಲ್ಲ. ಆ ಮಗು ಜೀವನನೂ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಉತ್ತರ ನಕ್ಷತ್ರ ಎಷ್ಟು ಚೆನ್ನಾಗಿದೆ ಗೊತ್ತೇನಮ್ಮ? ಅಯ್ಯೋ, ಅದಕ್ಕೆ ಹೇಳಕ್ಕೆ 1-2 ಕಮ್ಮಿ ಅಲ್ಲ. ಆದ್ರೆ ಸತ್ಯ ನಕ್ಷತ್ರದ ಬಗ್ಗೆ ಮಕ್ಕಳಲ್ಲಿ ವಿಚಾರದಲ್ಲಿ ಸತ್ಯ ತಿಳ್ಕೊಳ್ಳಿಲ್ಲ ಅಂದರೆ ಈ ಥರನೇ ಅನುಭವಿಸೋದು ಪ್ರತಿ ತಂದೆ ತಾಯಿಗಳು. ನಕ್ಷತ್ರದಲ್ಲಿ ಮಗು ದಾರಿ ತಪ್ಪುತ್ತೆ, ಮದುವೆ ವಿಚಾರದಲ್ಲಿ ದಾರಿ ತಪ್ಪುತ್ತೆ. ಗೊತ್ತಿಲ್ಲ ಯಾಕೆ ಅಂದರೆ ಇದು ಪ್ರಸ್ತಾಪನೆ ಆಗಲ್ಲ, ಕೇಳೋದೇ ಇಲ್ಲ.
ಎರಡು ತಪ್ಪು ಮಾಡ್ತಾರೆ ಜನ. ಏನು, ಒಂದು ಮಗು ಹುಟ್ಟಿದಾಗ ಚೆನ್ನಾಗಾಯ್ತಾ ಅಂತ ಒಂದು ಕುಂಡ್ಲಿ ಬರೆಸ್ತಾರೆ ಹೌದು. ಮಗು ಹುಟ್ಟಿದಾಗ. ಇನ್ನೊಂದು ಮದುವೆ ಆಗದೆ ಇದ್ದಾಗ ತಗೊಂಡೋಗ್ತಾರೆ, ಯಾಕೋ ಮದುವೆ ಆಯ್ತಾ ಇಲ್ಲ ನೋಡಿ ಅಂತ. ಅಮ್ಮ, ನಮ್ಮ ಜನ ಎಂಥ ಸೋಮಾರಿಗಳು ಅಂದರೆ, ಈ ವಿಷಯದಲ್ಲಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಮ್ಮ ಜನ ಪಕ್ಕಾ ಸೋಮಾರಿಗಳು. ಮಗು ಹುಟ್ಟಿದಾಗ ಒಂದ್ಸಲ, ಮದುವೆ ಆಗೋವಾಗ ಒಂದ್ಸಲ, ಎಲ್ಲಿಂದ ಆಗುತ್ತಮ್ಮ ನಮ್ಮ ಸೋಮಾರಿತನ? ಹೌದಾ ಅಲ್ವಾ? ಹೌದು. ತಾಯಿ, ನೀನು ಯೋಚನೆ ಮಾಡೋದು ಬೇಡ, ಕೈ ಬಿಟ್ಬಿಡು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀನೇನು ತಿಪ್ಪರ್ಲಾಗ ಹಾಕ್ಕೊಂಡು ಇದು ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬಹುದು ಅಂದರೆ, ಅವಳನ್ನ ಫ್ರೆಂಡ್ಲಿ ಮಾಡ್ಕೊಳ್ಳಿ, ವಿಶ್ವಾಸಕ್ಕೆ ತಗೊಳ್ಳಿ, ಗಂಡ ಹೆಂಡತಿ ಕೂತ್ಕೊಳ್ಳಿ. ಏನು ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಉತ್ತರ ನಕ್ಷತ್ರಕ್ಕೆ ಯಾಕೆ ಬಂತು, ಈ ಮಗು ಹುಟ್ಟಿತು, ಇದು ತಿಳ್ಕೊಳ್ಳದೆ ನಿಮ್ಗೆ ದಾರಿ ಇಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಗು ಮೇಲೆ ದಯವಿಟ್ಟು ತಪ್ಪು ಹಾಕಬೇಡಿ. ನಿಮ್ಮ ಗಂಡ ಹೆಂಡತಿಯ ಸೋಮಾರಿತನದಿಂದ ಮಕ್ಕಳು ದಾರಿ ತಪ್ಪುತ್ತಾರೆ ಅಂತ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಈ ರೀತಿ ದಾರಿ ತಪ್ಪುವಂಥ ವಿಚಾರದಲ್ಲಿ ಯಾಕೆ ಆ ರೀತಿಯ ಮನಸ್ಥಿತಿ ಬರ್ಬೋದು ಗುರುಗಳೇ ಮಕ್ಕಳಲ್ಲಿ? ಅಂದರೆ ಈಗ ಮದುವೆ ಮಾಡುವಂಥ ವಿಚಾರದಲ್ಲಿ ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಪರಿಸ್ಥಿತಿಯ ಮನಸ್ಥಿತಿ ಯಾಕೆ ಬರುತ್ತೆ ಮಕ್ಕಳಲ್ಲಿ ಅಂತ ನನ್ನ ಪ್ರಶ್ನೆ. ಅಮ್ಮ, ಇಲ್ಲೊಂದು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಹೆಂಗೋ ಕಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಅದು ಜಾತಿನೂ ವ್ಯತ್ಯಾಸ ಆಗಿರ್ಬೋದು, ಅಥವಾ ಒಂದೇ ಜಾತಿ ಆಗಿರ್ಬೋದು. ಇವ್ರು ಹುಟ್ಟೋ ಮಕ್ಕಳೆಲ್ಲ ಸೇಮ್ ಅಪ್ಲಿಕೇಶನ್ನೇ. ಯಾರಿಗೆ ಲವ್ ಮಾಡಿ ಹುಟ್ಟಿರೋ, ಲವ್ ಮಾಡಿರ್ತಕ್ಕಂಥ ಮದುವೆ ಯಾರು ಮಾಡ್ಕೊಂಡಿರ್ತಾರೆ, ಒಂದಂತೂ ಇದಕ್ಕೆ ನೇರವಾಗಿ ಹೇಳ್ಬಿಡ್ತೀನಿ, ತಂದೆ ತಾಯಿಯನ್ನು ಯಾರು ನೋಯಿಸಿರ್ತಾರೆ, ತಂದೆ ತಾಯಿಗೆ ಯಾರು ಹಿಂಸೆ ಕೊಟ್ಟಿರ್ತಾರೆ, ತಂದೆ ತಾಯಿಗೆ ವಿರುದ್ಧವಾಗಿ ಯಾರು ನಡ್ಕೊಂಡಿರ್ತಾರೆ, ಯಾವ ಕಾರಣಕ್ಕೂ ಒಂದು ಮಗುನೂ ಇವರಿಗೆ ಸಂತತಿ ಅಂತಕ್ಕಂಥದ್ದು ವಿಚಾರ ವಿಚಿತ್ರವಾಗಿರುತ್ತೆ. ಅಂದ್ರೆ ಆ ಮಕ್ಕಳಿಂದ ಅವರಿಗೆ ನೆಮ್ಮದಿ ಅನ್ನುವಂತ ಇವ್ರ ಅಪ್ಪ ಅಮ್ಮನ ಹತ್ರ ಏನು ನಡ್ಕೊಂಡೇ ಇಲ್ಲ, ಅಪ್ಪ ಅಮ್ಮನ ಬೆಲೆನೇ ಕೊಟ್ಟಿಲ್ಲ, ಅಪ್ಪ ಅಮ್ಮನ ಬಗ್ಗೆ ಏನು ಮಾಡೇ ಇಲ್ಲ ಅಂತ ಅವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ. ನಿಮಗೆ ತಲೆ ತಿನ್ನುವ, ನಿಮಗೆ ಅವಮಾನ ಮಾಡುವ, ನಿಮಗೆ ತೊಂದರೆ ಕೊಡುವ ಮಕ್ಕಳು ಗಂಡಿರ್ಲಿ ಹೆಣ್ಣಿರ್ಲಿ ಹುಟ್ಟಿರ್ತಾರೆ. ಅಮ್ಮ, ನೀನೇನು ಮಾಡಿಲ್ಲ ಅಂದರೆ ಮಕ್ಕಳು ನಿರೀಕ್ಷೆ ಮಾಡೋಂಗಿಲ್ಲ. ನೀನು ನಿಮ್ಮ ತಂದೆ ತಾಯಿಗೆ ಮಾಡಿದ್ಯಾ, ನಡ್ಕೊಂಡಿದ್ಯಾ? ಇಲ್ಲ. ಬಟ್ ನಿಮ್ಮ ಮಕ್ಕಳು ಅದೇನೆ. ಅದಕ್ಕೆ ಮಗು ಹುಟ್ಟಾಗ ತಿಳ್ಕೋಬೇಕು, ನಾನು ನಮ್ಮ ತಂದೆ ತಾಯಿಗೆ ಏನು ಮಾಡಿದ್ದೀನಿ, ಎಷ್ಟು ನೋಯಿಸಿದ್ದೀನಿ. ಕೆಲವರು ಅದು ಅಂತಾರೆ, ಸ್ವಾಮಿ ನಮ್ಮ ಅಪ್ಪನ ನಮ್ಮ ಅಮ್ಮನ ಹೆಂಗೆ ನೋಡ್ಕೊಂಡಿದ್ದೀನಿ. ಹೆಂಗೆ ನೋಡ್ಕೊಂಡಿದ್ದೀನಿ ಏನದ ಅರ್ಥ? ಅದು ನೋಡ್ಕೊಳ್ಳೋ ಕರ್ತವ್ಯ ನೋಡ್ಕೊಂಡಿದ್ಯಾ? ಅದೆಲ್ಲ ಮುಖ್ಯ. ನಾನು ಅವರಿಗೆ ಮನಸ್ಸಿಗೆ ನೋವು ಕೊಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡ್ಬಿಟ್ಟು ಚೆನ್ನಾಗಿ ನಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ರೆ ಹೆಂಗಾಗತ್ತೆ ಇದು? ಅದಕ್ಕೋಸ್ಕರವಾಗಿ ನಕ್ಷತ್ರ ಅಂತಕ್ಕಂಥದ್ದು ಇರ್ತಕ್ಕಂಥ ರಹಸ್ಯವನ್ನು ತೋರ್ಸೋಕ್ಕೆ ನಕ್ಷತ್ರ ಇರೋದು ಅಂತ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಹಾಗೆ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಏನು ಅಂದರೆ, ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಒಂಚೂರು ಎಂಡಾಗ್ಬಿಡಲಿಲ್ಲ ಅಂದರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಈ ದೀಪವನ್ನು ಹಚ್ಚತಕ್ಕಂತಹ ಒಂದು ವಿಧಿವಿಧಾನಗಳಲ್ಲಿ ಪೂರ್ವಕ್ಕೆ ಯಾವ ಮೂತಿ ಇರುತ್ತೆ ಅಂದರೆ ದೀಪದ ಮುಖ ಇರುತ್ತೆ, ಪೂರ್ವದನ್ನು ದೀಪ ಮೊದಲು ಹಚ್ಚಬೇಕು. ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಯಾವ ರೀತಿ ಪ್ರದಕ್ಷಿಣೆ ಹಾಕ್ತೀವಿ? ಬಲಭಾಗದಲ್ಲೇ ಹಾಕ್ತೀವಿ. ಯಾಕೆ ಅಂದರೆ ಇದಕ್ಕೂ ಆಪೋಸಿಟ್ಟು. ಅಕೌಂಟ್ ಓಪನ್ ಆಗಬೇಕಾದ್ರೆ ರೈಟ್ ಸೈಡೇ. ಆ ರೀತಿಯಾಗಿ ಪೂರ್ವದ ಬತ್ತಿಗೆ ನಾವು ಪ್ರಾರಂಭ ಮಾಡಿ ಪ್ರದಕ್ಷಿಣಾ ರೀತಿಯಲ್ಲಿ ದೀಪ ಹಚ್ಕೊಂಡ್ಬರ್ಬೇಕು. ಅದು ಗಂಧದ ಕಡ್ಡಿ ಮೂಲಕವಾಗಿ ಹಚ್ಚಬೇಕು. ಸುವಾಸನೆ ಭರಿತವಾದ ಗಂಧದ ಕಡ್ಡಿ ಮೂಲಕವೇ ದೀಪವನ್ನು ಹಚ್ಚಬೇಕು. ನಾವು ಸ್ಟೈಲಾಗಿ ರಜನಿಕಾಂತರ ಗಡ್ಡಿ ಹೊಡೆದು ಹಿಂಗೆ ಠಕ್ ಅಂತ ಹೊಡೆದು ಮಾತಾಡ್ಕೊಂಡು ಅರಬಗ್ಗಲ್ ಬಕ್ಕೊಂಡು ಹಚ್ಬಿಟ್ರು. ಏನಮ್ಮ ಇದು? ದೀಪಕ್ಕೆ ಅರ್ಥ ಇದೆಯಾ? ಮಾಡ್ತಾ ಇರೋ ಪೂಜೆ ಏನು? ದೀಪದ ಅರ್ಥ ಏನು? ನೀವು ಆಗಿರೋದು ಏನು? ಕತೆ ಹೆಂಗಿದು? ಅರಬಗ್ಗಲ್ಲಿ ಮಾತಾಡೋಣ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿ. ನಿಂದು ನಕ್ಷತ್ರ ತಿಳಿಸಪ್ಪ. ನನ್ನ ಹೆಸರು ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಹಲೋ. ಹಾಂ, ಹೇಳಮ್ಮ. ಏನು ಓದ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ? ನನ್ನ ಬಗ್ಗೆನೇ ಕೇಳ್ಬೇಕಾಗಿ. ಎಷ್ಟು ವಯಸ್ಸು ನಿಂಗೆ? ನನಗೂ 21. ಮದುವೆ ಇನ್ನೂ ಇಲ್ಲ. ಏನಕ್ಕೆ ಕರೆ ಮಾಡಿದೆ ಇವಾಗ? ಆರೋಗ್ಯದ ಬಗ್ಗೆ ಕೇಳ್ಬೇಕು. ಮೃಗಶಿರ ನಕ್ಷತ್ರ. ಏನು ಓದಿದ್ಯಾ ಅಂತ ಹೇಳಿದೆ ನೀನು? ನಾನು SLC ಓದೆ. ಓಕೆ, ಮುಂದೆ ಏನಾಗಬೇಕು ಅಂತಿದ್ಯಾ? ಆಫೀಸರ್ ಆಗಬೇಕು ಅಂತನಾ, ಬಿಸ್ನೆಸ್ ಮಾಡಬೇಕು ಅಂತನಾ, ಮದುವೆ ಆಗಬೇಕು ಅಂತನಾ? ಯಾವುದು? ಏನಿಲ್ರಿ, ನಾ ಸ್ಕೂಲ್ 10ನೇ SLC ಮಾಡಿ ಮುಗಿಸೇನ್ರಿ. ಮುಂದಕ್ಕೇನು ಬೇಡವಾ? ಇಲ್ರಿ, ಆರೋಗ್ಯದ ಬಗ್ಗೆ ಕೇಳ್ಬೇಕು. ಓಕೆ. ರಾತ್ರಿ ಇವತ್ತು ಟಿ ವಿ ನೋಡ್ಕೊಂಡು ಮಲ್ಕತ್ಯಾ, ಮೊಬೈಲ್ ನೋಡ್ಕೊಂಡು ಮಲ್ಕತ್ಯಾ? ಎರಡೂ ಇಲ್ರಿ. ಎರಡೂ ಇಲ್ವಾ? ಹಾಂ. ಮಲಗದ ಮೇಲೆ ನಿದ್ದೆ ಎಷ್ಟೊತ್ತಿಗೆ ಬರುತ್ತೆ ನಿಂಗೆ? ಒಂದೊಂದ್ಸಲ ಟೈಮ್ ಲೇಟಾಗಿ ಬರ್ತೈತಿ. ಆ ಲೇಟಾಗಿ ಬರುತ್ತೆ ಅನ್ನೋದೇ ನಿನ್ನ ಆರೋಗ್ಯ ಕೆಟ್ಟಿರೋದು, ಗೊತ್ತಾಯ್ತಾ?
ಹಾಂ, ಇದನ್ನು ಸರಿ ಮಾಡ್ಕೊ. ಯಾಕೆ ಅಂದರೆ ಬೇಗ ಮಲಗ ನಿದ್ದೆ ಬರಲ್ಲ, ತಡವಾಗಿ ಮಲ್ಕೊಳ್ಳೋದು, ತಡವಾಗಿ ಹೇಳೋದು, ಯಾವುದು ಮೆಡಿಸನ್ನೇ ಇಲ್ಲ ನಮ್ಮ ದೇಶದಲ್ಲಿ. ನಿನಗೆ ಅಲ್ಲ, ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಏನು ಯೋಚನೆ ಮಾಡಬೇಡ, ಆ ಸಿಸ್ಟಮ್ನ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿಮ್ಮಪ್ಪ ನೀನು ಎಲ್ಲ ಕೂತ್ಕೊಂಡು ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ಬೇಕಾದ್ರೆ ಹೇಳ್ಕೊಡೋಣ, ಸರಿ ಮಾಡ್ಕೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಗುರುಗಳೇ. ಅದಕ್ಕೆ ಈ ದೀಪವನ್ನು ಪ್ರದಕ್ಷಿಣಾಕಾರದಲ್ಲಿ ದೀಪ ಹಚ್ಚಬೇಕು. ಅದು ಊದುಗಡ್ಡಿ ಮೂಲಕ ಹಚ್ಚಬೇಕು ಅಂತ ಎಷ್ಟು ಜನ ಎಲ್ಲ ಕಡ್ಡಿ ಹೊಡೆದೇ ಹಚ್ಚೋದು. ಹೌದು, ಅದು ಮೂಗ್ಗೆ ಘಾಟು ಬಂದಾಗ ನಿನಗೆ ನಿಂತ್ಕೊಳಕ್ಕಾಗಲ್ಲ. ಅಂಥದ್ದನ್ನ ದೇವ್ರ ದೀಪ ಹಚ್ಚಕ್ಕೆ ಕಡ್ಡಿ ಮೂಲಕ ದೀಪ ಹಚ್ಚಿದ್ರೆ ನಿಮ್ಮ ತಲೆ, ನಿಮ್ಮ ಮನಸ್ಸು ಏನಾಗಬೇಕು ಸ್ವಲ್ಪ ಯೋಚನೆ ಮಾಡು ಅಲ್ವಾ? ಹೌದು. ಹಾಗಾಗಿ ನಾವು ದೀಪವನ್ನು ಹಚ್ಚಬೇಕಾದ್ರೆ 5 ಬತ್ತಿಯನ್ನು 10 ಬತ್ತಿಯನ್ನು ಮಾಡ್ತಕ್ಕಂಥ ವಿಧಿವಿಧಾನಗಳೇನು, ಯಾಕೆ ಮಾಡಬೇಕು, ಅದರ ಅರ್ಥ ಏನು ಇನ್ನು ಹೇಳಿಲ್ಲ, ಸಮಯ ಅಭಾವ ಇದೆ. ಅದಕ್ಕೋಸ್ಕರವಾಗಿ ದೀಪ ಹಚ್ಚೋದಕ್ಕೆ ಮುಂಚೆ ದೀಪ ಇಡುವ ಜಾಗವನ್ನು ಯಾವ ರೀತಿ ಶುದ್ಧಿ ಮಾಡಬೇಕು, ಶುದ್ಧಿ ಮಾಡಿ ಯಾವ ರೀತಿ ರಂಗೋಲಿ ಹಾಕಬೇಕು, ಆ ರಂಗೋಲಿ ಎಷ್ಟು ದಳದಲ್ಲಿರಬೇಕು, ಆ ದಳದ ಮಧ್ಯದಲ್ಲಿ ದೀಪ ಹೇಗಿರಿಸಬೇಕು, ಇದೆಲ್ಲವನ್ನು ಸಮಯಕ್ಕನುಸಾರವಾಗಿ ಹೇಳ್ತಕ್ಕಂಥ ಒಂದು ವಿಚಾರ ಇದೆ. ಇವತ್ತು ಒಂದಂತೂ ಸತ್ಯ, ದೀಪಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಗಂಡ ಹೆಂಡತಿ ಜೊತೆಯಲ್ಲಿ ಕೂತು ಮಾಡ್ತಕ್ಕಂಥ ವಿಶೇಷ ಶುಕ್ರವಾರದಲ್ಲಿ ಯಾರು ದಂಪತಿಗಳು ಇದನ್ನು ಸಂಜೆ ಸಂಧ್ಯಾಕಾಲ, ಬೆಳಗ್ಗೆ ಪಾಪ ಕೆಲವರು ಪುರುಸತ್ತಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ಸಂಧ್ಯಾಕಾಲದಲ್ಲಿ ಇದನ್ನು ಮಾಡ್ತಕ್ಕಂಥ ವಿಧಾನಗಳನ್ನ ತಿಳ್ಕೊಂಡ್ರೆ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಮಕ್ಕಳಿಗಾಗಲಿ ನಿಮಗಾಗಲಿ ನೆಮ್ಮದಿ ನಿದ್ದೆ ಎಲ್ಲವನ್ನೂ ಅನುಗ್ರಹಪೂರ್ವಕವಾಗಿ ಲಕ್ಷ್ಮೀನಾರಾಯಣರ ಮೂಲಕ ನಿಮ್ಮ ಮನೆಯನ್ನು ತಲುಪಲಿಕ್ಕೆ ಸಾಧ್ಯವಾಗತ್ತೆ. ಯಾಕೆ ಅಂದರೆ ಮಕ್ಕಳು ಯಾರು ಕರೆಕ್ಟಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವರವರ ವೈಯಕ್ತಿಕ ತಪ್ಪಾಗಿದ್ದಾರೆ ಅಂತ ಅನ್ಕೋತೀರಾ, ಬೇಜಾರು ಮಾಡ್ಕೋತೀರಾ, ಕೋಪ ಮಾಡ್ಕೋತೀರಾ. ಮಕ್ಕಳು ಯಾಕಪ್ಪ ನಮ್ಗೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಅನ್ಕೋತೀರಾ. ಮಕ್ಕಳು ತೊಂದರೆ ಕೊಡ್ತಾ ಇಲ್ಲ, ನೀವು ತೊಂದರೆ ಮಕ್ಕಳು ಕೊಟ್ಟಿದ್ದೀರಾ. ಆ ಮಗು ಹುಟ್ಟಕ್ಕೆ ಮುಂಚೆ, ಆ ಮಗು ಹೊಟ್ಟೆಗೆ ಬಂದ ಮೇಲೆ, ಆ ಮಗು ಹುಟ್ಟಿದ ಮೇಲೆ ಈ 3 ಭಾಗದಲ್ಲಿ ಮಕ್ಕಳಿಗೆ ನಾವು ತೊಂದರೆ ಕೊಟ್ಟಿದ್ದೀವಿ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಈ 3 ಭಾಗದ ತೊಂದರೆ ಹೆಂಗೆ ಕೊಟ್ಟಿದ್ದೀವಿ ಅಂತ ನೀವು ತಿಳ್ಕೊಬೇಕಾದ್ರೆ ಕಾರ್ಯಕ್ರಮ ನೋಡ್ತಾ ಹೋಗಿ, ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲದಕ್ಕೂ ಮಕ್ಕಳನ್ನು ಹೊಣೆಗಾರನಾಗಿ ಮಾಡಬೇಡಿ. ನೀವು ಪಡ್ಕೊಂಡಿರೋ ಮಕ್ಕಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಆಸೆ ಮಾತ್ರ ಇಟ್ಕೊಂಡಿದ್ದೀರಾ, ಅದಕ್ಕೇನು ನೀವು ಮಾಡೇ ಇಲ್ಲ ಅಂದ ಮೇಲೆ ನಿಮಗೆ ಮಕ್ಕಳು ಯಾವ ರೀತಿಯಾಗಿ ನಿಮಗೆ ಅನುಗ್ರಹ ಪ್ರೀತಿ ಹತ್ರ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.